ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು KLE ವೇಣುಧ್ವನಿ 90.4 FM. ಕಲೆ, ಸಾಹಿತ್ಯ, ಸಂಗೀತ, ಸಂಸ್ಕೃತಿ ಮತ್ತು ಸಾಧಕರ ಬದುಕಿನ ಸೊಗಡನ್ನ ನಿಮ್ಮೆದುರು ಅನಾವರಣಗೊಳಿಸುವ ಕಾರ್ಯಕ್ರಮವಿದು ಸಂಸ್ಕೃತಿ ಸಂಭ್ರಮ. ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ ನಾನು ಅನುಪಮ. ಸ್ನೇಹಿತರೆ, ಇಂದಿನ ಸಂಸ್ಕೃತಿ ಸಂಭ್ರಮದ ಅತಿಥಿ ಕೇವಲ ಒಬ್ಬ ರಂಗಕರ್ಮಿಯಲ್ಲ. ಶಿಕ್ಷಣ ಕ್ಷೇತ್ರದಲ್ಲಿ ಪ್ರಾಧ್ಯಾಪಕರಾಗಿ ಸೇವೆಯನ್ನ ಸಲ್ಲಿಸಿ ಭಾರತೀಯ ಜೀವ ವಿಮಾ ನಿಗಮದಲ್ಲಿ ಯಶಸ್ವಿ ಆಡಳಿತಗಾರರಾಗಿ ಕಾರ್ಯವನ್ನ ನಿರ್ವಹಿಸಿ ರಂಗಭೂಮಿಯಲ್ಲಿ ನಟ, ನಿರ್ದೇಶಕ, ನಾಟಕಕಾರರಾಗಿ ತಮ್ಮದೇ ಆದ ಛಾಪನ್ನ ಮೂಡಿಸಿ ಸಾಹಿತ್ಯ, ಸಂಗೀತ, ವ್ಯಕ್ತಿತ್ವ ವಿಕಸನ ಮತ್ತು ಸಮಾಜ ಸೇವೆಯಲ್ಲಿ ನಿರಂತರವಾಗಿ ತೊಡಗಿಕೊಂಡಿರುವ ರಂಗಸಂಪದ ಬೆಳಗಾವಿಯ ಅಧ್ಯಕ್ಷರಾದಂತಹ ಡಾಕ್ಟರ್ ಅರವಿಂದ್ ಕುಲಕರ್ಣಿ ಅವರು. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ ಅನುಪಮ ಅವರೇ, ಭಾಳ ಖುಷಿ ಆಗ್ತಾ ಇದೆ ಇಲ್ಲಿ ಬಂದು. ಬಹುಶಃ ಒಂದು 5-6 ವರ್ಷ ನಡು ಗ್ಯಾಪ್ ಆಗಿತ್ತು, ಅದಾದ್ಮೇಲೆ ಮತ್ತೊಂದ್ಸಲ ವೇಣುಧ್ವನಿಗೆ ಬಂದಿದ್ದೀನಿ. ಧನ್ಯವಾದಗಳು. ಸರ್, ಈಗ ಮೊದಲಿಗೆ ತಮ್ಮ ಬಾಲ್ಯದಿಂದಲೇ ಇಂದಿನ ಕಾರ್ಯಕ್ರಮವನ್ನು ಶುರು ಮಾಡೋದಾದ್ರೆ, ಸರ್ ಈಗ ತಾವು ತಮ್ಮ ತಾಯಿಯವರ ವರ್ಗಾವಣೆಯ ಕಾರಣದಿಂದ ಹಲವಾರು ಊರುಗಳಲ್ಲಿ ಓದ್ತೀರಾ. ಆ ಒಂದು ಬಾಲ್ಯದ ಅನುಭವಗಳು ಇಂದಿನ ಈ ಒಂದು ಡಾಕ್ಟರ್ ಅರವಿಂದ್ ಕುಲಕರ್ಣಿ ಅವರ ವ್ಯಕ್ತಿತ್ವವನ್ನ ಹೇಗೆ ರೂಪಿಸ್ತಾ ಬಂತು ಅಂತ ಬಾಲ್ಯದ ಕುರಿತು, ಹಾಗೇನೆ ತಂದೆ ತಾಯಿ ಪರಿಚಯ. ಇವತ್ತು ನಾನು ಇರುವ ಸ್ಥಿತಿ ನೋಡಿದರೆ ದೇವರು ನನ್ನ ಮೇಲೆ ಭಾಳ ಆಶೀರ್ವಾದ ಮಾಡಿದ್ದಾನೆ, ಅಥವಾ ನಮ್ಮ ಕುಟುಂಬದ ಮೇಲೆ ಆಶೀರ್ವಾದ ಮಾಡಿದ್ದಾನೆ ಅಂತ ಹೇಳ್ಬೋದು. ಅತೀ ಬಡತನದಿಂದ ಬಂದವ ನಾನು. ನಮ್ಮ ತಾಯಿ ನರ್ಸ್ ಇದ್ದರು. 6 ತಿಂಗಳಿಗೆ, ವರ್ಷಕ್ಕೆ ಸುಮಾರು ಬದಲಾವಣೆಗಳಾಗ್ತಾಯಿದ್ವು ಸರ್ಕಾರಿ ನೌಕರ. ಆವಾಗಿನ ಕಾಲದಲ್ಲಿ ಅಂದರೆ ನಾನು ಮಾತಾಡಿದ್ರು 60ರ ದಶಕದಲ್ಲಿ ಯಾವ ಬೇರೆ ಸಾಧನಗಳು ಸಂವಹನಕ್ಕಾಗಲಿ ಹೋಗ್ಲಿಕ್ಕಾಗಲಿ ಏನೂ ಇರಲಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ 1ನೇಯಿಂದ 10ನೇವರೆಗೆ ನಾನು 9 ಶಾಲೆಗಳಲ್ಲಿ ಕಲ್ತಿದ್ದೀನಿ. ಅದು ಎಲ್ಲ ಕನ್ನಡ ಮಾಧ್ಯಮ ಶಾಲೆ. ನಾನು ಸರ್ಕಾರಿ ಶಾಲೆಗಳಲ್ಲೇ ಕಲ್ತಿದ್ದೀನಿ, ಹಳ್ಳಿಗಳಲ್ಲಿ ಕಲ್ತಿದ್ದೀನಿ. ಅದರಿಂದ ಇವತ್ತು ನಾನು ನೆಲದ ಮೇಲೆ ನನ್ನ ಕಾಲು ಇನ್ನೂ ಇದೆ ಅನ್ನಲಿಕ್ಕೆ ಮುಖ್ಯ ಕಾರಣ, ಎಲ್ಲಿ ನಾನು ಪರಿಸ್ಥಿತಿಯಲ್ಲಿ ಹೋಗಿ ಕಲಿತು ಸಾದಾ ನಾನು 9ನೇ ಕ್ಲಾಸಿನವರೆಗೂ ನಾನು ಚಪ್ಪಲ್ ಹಾಕಿರಲಿಲ್ಲ, ಚಪ್ಪಲ್ ಇರಲಿಲ್ಲ ನನ್ನ ಕಡೆಗೆ. ಅದೇ ರೀತಿ ನಮ್ಮ ತಾಯಿಯವರು ಹಾಸ್ಪಿಟ್ಲಿಂದ ಬಂದು ತಂದು ಕೊಡೋ ಎಪ್ರನ್ಗಳನ್ನ ಹಾಕ್ಕೊಂಡು ನಾನು ಶಾಲೆಗೆ ಹೋಗಿದ್ದೀನಿ. ಇವತ್ತು ದೇಶಗಳು ನೋಡಿದ್ದೀನಿ, ಅದರಲ್ಲಿ ವಿಮಾನದಲ್ಲಿ ಅಡ್ಡಾಡಿ. ಬಟ್ ಆವಾಗಿನ ಅದೇನು ಅನುಭವಿಸಿದ್ದಿದೆಯಲ್ಲ, ಆ ಹಳೆಯ ನೆನಪುಗಳು ನಾನು ಯಾವಾಗಲೂ ಒಂದು ಅಹಂಕಾರ ಅಥವಾ ಗರ್ವಕ್ಕೆ ಹೋಗ್ಲಿಕ್ಕೆ ಬಿಡಲಿಲ್ಲ. ಸೊ ನನ್ನ ವ್ಯಕ್ತಿತ್ವ ರೂಪಿಸುವಲ್ಲಿ ನನ್ನ ಬಾಲ್ಯ ಕೆಲವೊಂದು ವಿಷಾದನೂ ಅನ್ಬೋದು. ಯಾಕಂದರೆ ಒಂದು ಏನು ಖುಷಿ ಬಾಲ್ಯ ಇತ್ತು, ಆ ರೀತಿ ಖುಷಿ ಬಾಲ್ಯ ಇರಲಿಲ್ಲ ನಮಗೆ. ಒಪ್ಪತ್ತು ಊಟ ಮಾಡಿ ಶಾಲೆಗೆ ಹೋಗ್ತಾ ಇದ್ದೀವಿ, ಭಾಳ ಕಷ್ಟ ನಷ್ಟಗಳನ್ನ. ಆದರೆ ಆ ಕಷ್ಟಗಳಿಂದನೇ ಮುಂದೆ ನನಗೆ ಒಂದು ಜೀವನದಲ್ಲಿ ಯಶಸ್ಸು ಸಿಗ್ಲಿಕ್ಕೆ ಮುಖ್ಯ ಕಾರಣ ನಮ್ಮ ತಾಯಿ ಕೂಡ. ನಮ್ಮ ತಾಯಿ 3 ಅಕ್ಕಂದ್ರೆ ನನಗೆ. ಅಲ್ಲಿಂದ ವ್ಯಕ್ತಿತ್ವ ರೂಪ. ಇವತ್ತು ನನಗೆ ಪುಸ್ತಕ ಅಂದರೆ ಬಹಳ, ಸಂಗೀತ ಪುಸ್ತಕ ಬಹಳ ಪ್ರಿಯ. ಅಲ್ಲಿ ನಮ್ಮ ಶುರು ಮಾಡಿದ್ದು ಮನೆಯಲ್ಲಿ ಹೆಂಗೆ ವಾತಾವರಣ ಇತ್ತು ಅಂತಂದರೆ, ಏನು ಆವಾಗ ಟೆಲಿವಿಷನ್ ಆಗಲಿ ಇಂಥವೇನು ನೋಡ್ಲಿಕ್ಕೆ ಇಲ್ಲದ ಪುಸ್ತಕಗಳು ಒಂದೇ. ಆವಾಗ ಪ್ರತಿ ಊರಲ್ಲಿಯೂ ಒಂದೊಂದು ವಾಚನಾಲಯ ಇರ್ತಿತ್ತು, ಸರ್ಕಾರಿ ವಾಚನಾಲಯ. ಸೊ ಪುಸ್ತಕ ತಂದು ನಾವು 5 ಜನ ಕೂತ್ಕೊಂಡು ಒಬ್ಬರು ಓದೋದು, ಉಳಿದವ್ರು ಕೇಳೋದು, ಇದು ವಾತಾವರಣ ನಮ್ಮಲ್ಲಿ. ನನಗೆ ನೆನಪಿದೆ, ಮೊದಲೇ ಪುಸ್ತಕ ನಮ್ಮ ಅಕ್ಕ ಓದ್ತಾ ಇದ್ಲು, ಸಾನೆ ಗುರೂಜಿಯವರ ಶ್ಯಾಮನ ತಾಯಿ. ಅದರಲ್ಲಿ ಏನೋ ಬಹಳ ಅತ್ಯುತ್ತಮವಾದ ಪುಸ್ತಕ ಅದು. ಅಲ್ಲಿಂದ ಏನು ಕಲಿತೆ, ಆಮೇಲೆ ಸುಮಾರು ಕನ್ನಡ ಆಯಿತು, ಆಮೇಲೆ ಇಂಗ್ಲೀಷ್ ಆಯಿತು, ಮರಾಠಿ ಆಯಿತು, ಸಾಕಷ್ಟು ಓದು ಕಲಿತೆ. ಅದಕ್ಕೆ ಬಡತನ ಅನ್ನೋದು ನಾನು ಒಂದು ಶಾಪ ಅನ್ನೋದಿಲ್ಲ, ಅದೊಂದು ಖಂಡಿತವಾಗಿ ನನಗೆ ಬಹಳ ಲಾಭ ಮಾಡಿಕೊಡ್ತೆ. ಯಾಕೆ ಬಡತನದಿಂದ ಬೆಳೆದಿದ್ದು ಯಾವಾಗಲೂ ಶ್ರೀಮಂತನಾಗಿ ಅಥವಾ ಒಳ್ಳೆ ಸ್ಥಿತಿಯಿಂದ ಕೆಟ್ಟ ಸ್ಥಿತಿಗೆ ಹೋಗಬಾರ್ದಂತೆ. ಆದರೆ ಕೆಟ್ಟ ಸ್ಥಿತಿಯಿಂದ ಒಳ್ಳೆ ಸ್ಥಿತಿಗೆ ಬಂದಾಗ ಆ ಮನುಷ್ಯ ನಿಜವಾಗಿ ಪುಟ ಬಿಟ್ಟ ಬಂಗಾರ ಅಂತಾರಲ್ಲ, ಆ ರೀತಿ ಆಗುತ್ತೆ. ಸೊ ಅದಕ್ಕೆ ಇವತ್ತು ಅದಕ್ಕೆ ನನ್ನ ಸಮಾಜ ಸೇವೆಗೆ ಇವತ್ತು ಮುಖ್ಯ ಕಾರಣ ಅದು. ಯಾವ ರೀತಿ ಬಡತನ ಅನುಭವಿಸಿದ್ದೀನಿ. ಒಂದಾನೊಂದು ಪರಿಸ್ಥಿತಿಯಲ್ಲಿ ನಮ್ಮ ತಾಯಿಗೆ ಹಾರ್ಟ್ ಅಟ್ಯಾಕ್ ಆದಾಗ ಸಂಕೇಶ್ವರದಲ್ಲಿ ಹಾಸ್ಪಿಟ್ಲಿಗೆ ಹೋಗಕ್ಕೆ ಹಣ ಇಲ್ಲದಾಗ ನನ್ನ ಕೈಯಲ್ಲಿ ಒಂದು ವಾಚನ್ನು ಇಟ್ಟು 150 ರೂಪಾಯಿ ತೊಗೊಂಬಂದಿದ್ದೆ ನಾನು. ಸೊ ಇಂಥವೆಲ್ಲ ಘಟನೆಗಳು ಏನಿದ್ದಾವೆ ಅವನು ನನಗೆ ಮನುಷ್ಯನಾಗೇ ಉಳಿಸ್ಲಿಕ್ಕೆ ಭಾಳ ಹೆಲ್ಪ್ ಮಾಡಿದೆ. ವ್ಯಕ್ತಿತ್ವ ರೂಪಿಸುವಲ್ಲಿ ಖಂಡಿತವಾಗಿಯೂ ನನ್ನ ಬಾಲ್ಯ, ನನ್ನ ಮಕ್ಕಳಿಗೆ ಅಂಥ ಬಾಲ್ಯ ಬರಬಾರ್ದು ಅಂತ ನಾನು ಖಂಡಿತವಾಗಿ. ಯಾಕಂದರೆ ಚಪ್ಪಲ್ ಇಲ್ದಂಗೆ, ಶರ್ಟ್ ಇಲ್ದಂಗೆ ನಡ್ಕೋತ ಸಾಲಿಗೆ ಹೋಗೋದು, ಮಳೆಯಾಗ ತೊಯ್ಸ್ಕೊಂಬರೋದು, ಜ್ವರ ಬರೋದು, ಯಾವುದೇ ಒಂದು ಮನೋರಂಜನೆ ಅಥವಾ ಒಳ್ಳೊಳ್ಳೆ ಚಂದನ ನೋಡ್ಲಿಕ್ಕೆ ಸಿಗದಂಥ ಬಾಲ್ಯ ಕಳೆದಿದ್ದೀನಿ. ಬಟ್ ಅದನ್ನು ದೇವರು ಮುಂದೆ 30-40 ವರ್ಷಗಳಲ್ಲಿ 2-3 ಪಟ್ಟು ನನಗೆ ಕೊಟ್ಟಿದ್ದಾನೆ. ಸೊ ಹೀಗಾಗಿ ವ್ಯಕ್ತಿತ್ವ ರೂಪಿಸುವಲ್ಲಿ ನನ್ನ ಬಾಲ್ಯನ ಎಂದೂ ಮರಲಿಕ್ಕೆ ಸಾಧ್ಯ. ಖಂಡಿತ ಸರ್. ಇನ್ನು ತಾವು ಸಸ್ಯಶಾಸ್ತ್ರದಲ್ಲಿ PhD ಮಾಡಿ ಪ್ರಾಧ್ಯಾಪಕರಾಗ್ತೀರಾ. ನಂತರ ಭಾರತೀಯ ಜೀವ ವಿಮಾದಲ್ಲಿ ಒಂದು ಉತ್ತಮ ಹುದ್ದೆಯಲ್ಲಿ ಸೇವೆಯನ್ನ ಸಲ್ಲಿಸ್ತೀರಾ. ಇಷ್ಟೆಲ್ಲದರ ನಡುವೆ ನಾಟಕ ತಮ್ಮ ಜೀವನಕ್ಕೆ ಹೇಗೆ ಬಂತು ಸರ್? ಮೊದಲ ಬಾರಿಗೆ ವೇದಿಕೆಯನ್ನ ಹತ್ತಿದ ಅನುಭವ? ಈ ನಾಟಕ ಅನ್ನೋದು ಗೊತ್ತಿಲ್ಲ, ನಾನು ಮೋಸ್ಟ್ಲಿ ಕಲೆ ನನ್ನಲ್ಲಿ ಇರಬಹುದು ಅಂತ ಅನ್ಕೊಂಡಿದ್ದೀನಿ. ಮೊದಲ ನಾಟಕ ಖಾನಾಪುರ ಸರ್ಕಾರಿ ಶಾಲೆಯಲ್ಲಿ, ಈಗ ಮುಂದೆ 105 ವರ್ಷ ಆತ್ಕೊಂಡು 100ನೇ ವರ್ಷಕ್ಕೆ ಶತಮಾನ ನಾನು ಕರೆದಿದ್ರು. ಖಾನಾಪುರ ಸರ್ಕಾರಿ ಶಾಲೆಗೆ ಹೋಗಿದ್ದೆ ನಾನು. ಅಲ್ಲಿಯ ಶಿಕ್ಷಕರು ಬೇಂದ್ರೆ ಅವರ ಸಸಂಸಾರ ಅಂತ ನಾಟಕ ಮಾಡಿಸ್ತಾ ಇದ್ರು. ನಾನು ಬಹುಶಃ 6ನೇತ್ತೆ ಇದ್ದೆ ಆವಾಗ.
ಆವಾಗ ಮೊದಲ ಸಲ ನಾನು ಒಂದು ವೇದಿಕೆ ಆ ಶಿಕ್ಷಕರು ಏನು ಹೇಳಿಕೊಟ್ರು ಅದನ್ನು ಮಾಡಿದ್ದೀವಿ. ಆದರೆ ಏನೋ ಒಂದು ತುಡಿತ ಅಂತ ಏನಿತ್ತಲ್ಲ, ಅದು ಏನೋ ಮಾಡಬೇಕು, ಏನೋ ಬೇರೆ ಮಾಡಬೇಕು. ನಂದು ಯಾವಾಗಲೂ ಮೊದಲು ಈಗೂ ಕೂಡ ಇಲ್ಲಿವರೆಗಿನೂ ಅದೇ ಮಾಡ್ತಾ ಇದ್ದೀನಿ. ನಾನು ಎಲ್ಲರೂ ಹೋದ ದಾರಿಯಲ್ಲಿ ಹೋದರೆ ನಿಮ್ಗೆ ಏನೂ ಸಿಗೋದಿಲ್ಲ. ಬೇರೆ ದಾರಿ ಹುಡುಕೋದು ಕಷ್ಟ. ಇವನ್ ಅರಣ್ಯದಾಗ ಹೊಸ ದಾರಿನ ಹುಡುಕಿದ್ರೆ ಏನೋ ಹುಲಿ ಬರ್ಬೋದು, ಮುಳ್ಳು ಕಂಟಿ ಇರ್ಬೋದು, ಎಲ್ಲ ಇರ್ಬೋದು. ಬಟ್ ಆ ದಾರಿಯಲ್ಲಿ ಹೋದ್ರೆ ನಿಮ್ಗೆ ಏನೋ ಹೊಸದು ಸಿಗುತ್ತೆ. ಎಲ್ಲರೂ ಹೋದ ದಾರಿಯಲ್ಲಿ ಹೋದದ್ದು ಎಲ್ಲ ಖಾಲಿಯಾಗಿರುತ್ತೆ, ಏನೂ ಸಿಗೋದಿಲ್ಲ. ಅದು ನನಗೆ ಅದಕ್ಕೆ ಬೇರೆದನ್ನ ಏನೋ ಮಾಡಬೇಕು ಅಂತ. ಸೊ ಈ ನಾಟಕ ಅನ್ನೋದು ಒಂದು ಓದಿನ ಜೊತೆಗೇನೆ ಅದು ಹವ್ಯಾಸ. ಓದಬೇಕಾದ್ರೆ ಅಥವಾ ನಾನೇ ಓದಬೇಕಾದ್ರೆ ಅಥವಾ ಮನೇಲಿ ಯಾರು ಓದಬೇಕಾದ್ರೆ ನಾನು ಅದನ್ನು ವಿಜುವಲೈಸ್ ಮಾಡ್ತಾ ಇದ್ದೆ. ಹೆಂಗಿರ್ಬೋದು ಇದು? ಶ್ಯಾಮನ ತಾಯಿಯಲ್ಲಿ ಅವಳ ತಾಯಿ ಮಗನ ಕಾಲು ತೊಳೆದು ಬಂದ ಮೇಲೆ ತನ್ನ ಸೆರಗಿನಿಂದ ಅವನ ಕಾಲು ಒರೆಸೋದು. ತಾಯಿ ಹೆಂಗಿರ್ಬೋದು, ಮಗ ಕಾಲು ಹೆಂಗೆ ಒರೆಸ್ಬೋದು ಅಂದರೆ ಇವನ್ನೆಲ್ಲ ವಿಜುವಲೈಸ್ ಮಾಡೋದು ಮೋಸ್ಟ್ಲಿ ಆವಾಗಿದ್ದರೆ ಸ್ಟಾರ್ಟ್ ಆಯ್ತು. ನನಗೆ ಘಟನೆಗಳನ್ನ ನನ್ನ ಕಣ್ಣು ಮುಂದೆ ತರಿಸ್ಕೋತಿದ್ದೆ ನಾನು. ಸೊ ಅದರಿಂದ ನಾಟಕದ ಹವ್ಯಾಸ ನನಗೆ ಬೆಳೀತು. ಆಮೇಲೆ ಸುಮಾರು ಕಾಲೇಜ್ ದಿನಗಳಲ್ಲಿ ಮಾಡುವಾಗ ಕೂಡ ಅದನ್ನು ಬೆಳೆಸ್ಕೋತಾ ಹೋದೆ. ಮತ್ತೊಂದು ಮುಂದೆ ನಾವು ಮಾಡಿದ್ದು ಅಂದರೆ ನಾಟಕಗಳು ನೋಡೋ ಹವ್ಯಾಸ ಬೆಳೆಸಿ. ಇವತ್ತು ಬಹಳ ಜನರಿಗೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನೀವು ನಾಟಕ ಮಾಡೋ ಮೊದಲು ನಾಟಕ ನೋಡ್ರಿ, ಸಂಗೀತ ನೀವು ಹಾಡೋ ಮೊದಲು ಸಂಗೀತ ಕೇಳ್ರಿ, ಪುಸ್ತಕಗಳ ಬಗ್ಗೆ ಮಾತಾಡೋ ಮೊದಲು ಓದ್ರಿ. ಇಲ್ಲ ಏನು ಮಾಡ್ತಾರೆ ಅಂದರೆ ಯಾರನ್ನೂ ದೂಷಿಸ್ತಾ ಇಲ್ಲ, ಆದರೆ ಒಂದು ಎಲ್ಲೋ ಕಲ್ತ ತಕ್ಷಣ ಹೋಗಿ ಸ್ಟೇಜ್ಗೆ ಹೋಗಿ ಹಾಡಬೇಕು ಅಂತಾರೆ. ಈಗ ನಾಟಕ ನನ್ನಲ್ಲಿ ಸುಮಾರು ಒಂದು 10 ವರ್ಷದಲ್ಲಿ 50 ಹೊಸ ಕಲಾವಿದರನ್ನು ತಂದಿದ್ದೀನಿ ನಾನು ಬೆಳಗಾವದಲ್ಲಿ. ಅವ್ರಿಗೆ ಮೊದಲು ಅದನ್ನೇ ಕೇಳ್ತೀನಿ, ಎಷ್ಟು ನಾಟಕ ನೋಡಿರಿ. ಇವತ್ತು ಬಹಳ ಜನರಿಗೆ ಏನಾಗಿದೆ, ತಾನು ಮಾಡಿದ ನಾಟಕ ಮಾತ್ರ ನೋಡೋದು, ಬೇರೆಯವ್ರು ಮಾಡಿದ ನಾಟಕ ನೋಡೋದಿಲ್ಲ. ತನ್ನ ಹಾಡು ಎಲ್ಲರೂ ಕೇಳಬೇಕು, ಬೇರೆಯವ್ರ ಹಾಡನ್ನ ಕೇಳೋದಿಲ್ಲ. ಇದು ಹೋಗಬೇಕು. ಸೊ ಆವಾಗ ನಾನು ನಾಟಕ ನೋಡೋದು. ಬಹುಶಃ ನಾನು ನೌಕರಿಯಲ್ಲಿದ್ದಾಗ ನಾಟಕ ಮಾಡಲಿಕ್ಕೆ ಟೈಮ್ ಸಿಗ್ತಿರ್ಲಿಲ್ಲ. ಕನಿಷ್ಠ ಒಂದು 500 ನಾಟಕ ಆದರೂ ನಾನು ನನ್ನ ಹೆಂಡತಿ ಕೂಡ ಹೈದರಾಬಾದ್ ಇರ್ಬೋದು, ಬೆಂಗಳೂರು ಇರ್ಬೋದು, ಬೆಳಗಾವಿ ಇರ್ಬೋದು, ಎಲ್ಲ ಕಡೆ ನೋಡಿದ್ದೀನಿ. ಹೀಗಾಗಿ ಆ ನಾಟಕದ ಹವ್ಯಾಸ ಅನ್ನೋಕ್ಕಿಂತ ನಾನದು ಒಂದು ಛಲ, ಪ್ಯಾಷನ್ ಅಂತ ಬೆಳೀತು ನನಗೆ, ಮಾಡ್ತಾ ಇರಬೇಕು ಅಂತ. ಆಮೇಲೆ ಅದ್ರ ಜೊತೆಗೆ ವ್ಯಕ್ತಿತ್ವ ವಿಕಸನ ಜೊತೆಯಾಗಿರೋದ್ರಿಂದ ಇಲ್ಲಿ ನಾಟಕ ನನಗೆ ವ್ಯಕ್ತಿತ್ವ ವಿಕಸನ ಹೆಲ್ಪ್ ಆಯಿತು, ವ್ಯಕ್ತಿತ್ವ ವಿಕಸನ ನಾಟಕಕ್ಕೆ ಹೆಲ್ಪ್ ಆಯಿತು. ಸರ್, ಈಗ ಒಂದು ಕಡೆ ಒಂದು ಜವಾಬ್ದಾರಿಯುತ ಒಂದು ಉದ್ಯೋಗ, ಇನ್ನೊಂದು ಕಡೆ ರಂಗಭೂಮಿ, ಎರಡನ್ನ ಹೇಗೆ ನಿಭಾಯಿಸ್ತಾ ಬಂದ್ರಿ ಅಂತ? ಬಹುಶಃ ನಾನು ಲೆಕ್ಚರರ್ ಆಗೇ ಕಂಟಿನ್ಯೂ ಆಗಿದ್ರೆ ನನಗೆ ಇನ್ನೂ ಜಾಸ್ತಿ ಅವಕಾಶಗಳು ಸಿಗ್ತಿದ್ದೆ. ಕಾಲೇಜ್ನಲ್ಲಿ ಭಾಳ ಅವಕಾಶಗಳು. ಆದರೆ ಕಾಲೇಜ್ ನೌಕರಿ ಆವಾಗಿನ ಕಾಲಕ್ಕೆ ಏನಿತ್ತು, 75ರಲ್ಲಿ MSc ಆಯಿತು, 80ರಲ್ಲಿ ನಂದು ಡಾಕ್ಟರೇಟ್ ಅವಾರ್ಡ್ ಆಯಿತು ಸಸ್ಯಶಾಸ್ತ್ರದಲ್ಲಿ. ಆವಾಗ ಈಗಿನ ಪರಿಸ್ಥಿತಿ ಇರಲಿಲ್ಲ. ನೀವು PhD ಆದಮೇಲೆ ಅಥವಾ ಪೋಸ್ಟ್ ಗ್ರಾಜುಯೇಟ್ ಆದಮೇಲೆ ನಿಮಗೆ ಒಂದು ಶಿಕ್ಷಣ ಖಾತೆಗೆ ಹೋಗಬೇಕು. ಇಲ್ದಿದ್ರೆ ಆವಾಗಿಂದಕ್ಕೆ ಒಂದು ಯಾವುದೋ ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟು ಇದು, ಅಲ್ಲಿಯೂ ಕೂಡ ಸ್ಪೆಷಲೈಸೇಷನ್ ಇತ್ತು. ಹೀಗಾಗಿ ಭಾಳ ಲಿಮಿಟೆಡ್ ಇತ್ತು ನಮಗೆ. ಹೀಗಾಗಿ ಟೆಂಪ್ರರಿ ಅಂತ ಅವಾಗ ಕೂಡ ಪರ್ಮನೆಂಟ್ ಜಾಬ್ ಇಲ್ಲ. ಕಿಟ್ಲ್ ಕಾಲೇಜಲ್ಲಿ ಸಸ್ಯಶಾಸ್ತ್ರ ಅಂತಂದು 1 ವರ್ಷದ ಕನ್ಸಾಲಿಡೇಟೆಡ್ ತಿಂಗಳಿಗೆ ಇಷ್ಟು ಅಂತ ಕೊಡ್ತಾ ಇದ್ರು. ಆವಾಗಿನ ಕಾಲದಲ್ಲಿ 5,000 6,000 ನಮ್ಗೆ ಸಂಬಳ ಸಿಗ್ತಿತ್ತು. ಆದರೆ ನನಗೆ ನಾನು ಭಾರತೀಯ ಜೀವ ನಿಗಮ ಜಾಯ್ನ್ ಆಗಿದ್ದಕ್ಕೆ ನಿಮಗೊಂದು ಒಂದು ಹಾಸ್ಯ ಅನಿಸ್ಬೋದು, ಬಟ್ ನನಗೆ ಸಣ್ಣಂದಿರ್ತದಿಂದ ಕಾರುಗಳ ಬಗ್ಗೆ ಭಾಳ ಹುಚ್ಚು. ನಮ್ಮ ಎಲ್ಲೆಲ್ಲೂ ಅವಾಗೆಲ್ಲ ಊರಿಗೆ ಒಂದು ಕಾರ್ ಇದ್ದರೆ ಹೆಚ್ಚು. ನಮ್ಮ ತಾಯಿ ನರ್ಸಾಗಿ ನಡ್ಕೋತ ಬೇರೆ ಬೇರೆ ಹಳ್ಳಿಗಳಿಗೆ ಹೋಗ್ತಾ ಇದ್ರಲ್ಲ, ಅವಾಗ ನಾನು ಹೇಳ್ತಾ ಇದ್ದೆ, ದೊಡ್ಡವನಾದ್ಮೇಲೆ ನಾನು ಕಾರ್ ತೊಗೋತೀನಿ, ನೀನು ಕಾರ್ನೇ ಕರ್ಕೊಂಡು ಡ್ಯೂಟಿಗೆ ಹೋಗ್ತೀನಿ ಅಂತ. ನಾ ದೊಡ್ಡವ ಕಾರ್ ಇರ್ಬೇಕಾದ್ರೆ ಯಾಕೆ ನೌಕರಿ ಮಾಡಬೇಕು ಅಂತ ನನ್ನ ತಲೆಗೆ ಬರ್ತಿರ್ಲಿಲ್ಲ. ಹಿಂಗಾಗಿ ಕಾರ್ಗಳು ಹುಚ್ಚಿತ್ತು. ಧಾರವಾಡದಲ್ಲಿ ನಾನು PhD ಮಾಡಿ ಕಿಟ್ಲ್ ಕಾಲೇಜ್ದಾಗ ಆ ಕಾಲೇಜ್ ರೋಡ್ನಲ್ಲಿ ಹೋಗ್ಬೇಕಾದ್ರೆ ಅಲ್ಲಿಯ LIC ಡಿವಿಷನ್ ಆಫೀಸ್ ಎದುರುಗಡೆ ಸುಮಾರು ಕಾರ್ಗಳು ನಿಂತಿರ್ತಿದ್ವಿ. ಯಾವಾಗಲೂ ನಮ್ಮ ಯೂನಿವರ್ಸಿಟಿಯಲ್ಲೇ ಒಂದು ಡಿಪಾರ್ಟ್ಮೆಂಟಲ್ಲಿ ಭಾಳ ಒಬ್ಬರು ನಮ್ಮ ಚನ್ನವೀರಯ್ಯ ಅಂತ ನನ್ನ HOD ಇದ್ರು, ಅವರ ಹತ್ರ ಕಾರ್ ಮಾತ್ರ ಇತ್ತು. ಸೊ ನಮ್ಮ ಇಷ್ಟು ಕಲ್ಸೋರು ಲೆಕ್ಚರರ್ ಕಡೆ ಕಾರ್ ಇಲ್ಲ, ಅಲ್ಲಿ ಯಾಕೆ ಕಾರ್ ಇರ್ತಾವ ಅಂತ ಸುಮ್ಮನೆ ಒಬ್ರಿಗೆ ಕೇಳಿದೆ. ಅವ್ರಂದ್ರು, ಇಲ್ಲ ಇಲ್ಲಿ LICಯಲ್ಲಿ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ನಲ್ಲಿ ನೀವು ಸಕ್ಸಸ್ಫುಲ್ ಆದರೆ ನಿಮಗೆ ಪ್ರತಿ 5 ವರ್ಷಕ್ಕೆ ಎಲಿಜಿಬಿಲಿಟಿ ಆದರೆ ಕಾರ್ ಸಿಗುತ್ತೆ ಅಂತ. ಹುಚ್ಚಿಡಿದು ಬಿಡ್ತಾನೆ. ಅದಕ್ಕೆ ನಾನು ಭಾರತೀಯ ಜೀವ ನಿಗಮ 1980ರಲ್ಲಿ ಮುಗಿಸಿ 81ರಲ್ಲಿ ಸೇರಿದೆ. ಅಲ್ಲಿಂದ ಮುಂದೆ ಮಾರ್ಕೆಟಿಂಗ್ನಲ್ಲಿ ನಾನು ಒಳ್ಳೊಳ್ಳೆ ಮಾಡಿದೆ. ನಾನು ರಿಟೈರ್ ಆಗುವವರೆಗೆ ಪ್ರತಿ 5 ವರ್ಷಕ್ಕೆ ಒಟ್ಟು 6 ಕಾರುಗಳನ್ನ ನಾನು LICಯಿಂದ ಪಡೆದಿದ್ದೀನಿ. ಸೊ ಆ ಹುಚ್ಚನಿತ್ತಲ್ಲ ಅದಕ್ಕೆ. ಆಮೇಲೆ ನೌಕರಿ ಮಾಡ್ತಾ ನಾಟಕ, ಯಾಕಂದರೆ ಮುಂದೆ ಮಾರ್ಕೆಟಿಂಗು ಇನ್ಚಾರ್ಜು, ಬ್ರಾಂಚ್ ಇನ್ಚಾರ್ಜು, ಡಿವಿಷನ್ದಲ್ಲಿ ಮಾರ್ಕೆಟಿಂಗ್ ಹೆಡ್ಡು ಇವೆಲ್ಲ ಆದಮೇಲೆ ಸಮಯ ಸಿಗ್ತಿರ್ಲಿಲ್ಲ. ಆದರೆ ಬೆಂಗಳೂರಿರಲಿ, ಹೈದರಾಬಾದ್ ಇರಲಿ, ಹುಬ್ಬಳ್ಳಿಯಲ್ಲಿ, ಧಾರವಾಡ ಇರಲಿ, ಎಲ್ಲಾದರೂ ಕೂಡ 5:30 6ಕ್ಕೆ ಯಾವತ್ತು ನಾಟಕ ಇದೆ ಅಂತ ಗೊತ್ತಾದರೆ ನಾನು 5:30 ಯಾವುದೇ ಕ್ಷಣದಲ್ಲಿ ಮನೆಗೆ ಬಂದು ಮಿಸಸ್ ಕರ್ಕೊಂಡು ಹೋಗ್ಬಿಡ್ತೀನಿ. ಆಮೇಲೆ ಎಲ್ಲೆಲ್ಲಿ ಸಾಧ್ಯ ಇದೆ, ನಾನು ಝೋನಲ್ ಆಫೀಸ್ ಅಂತ ನಮ್ಮದು ಹೈದರಾಬಾದಲ್ಲಿದೆ, ಸೌತ್ ಸೆಂಟ್ರಲ್ ಝೋನು, ಕರ್ನಾಟಕ ಮತ್ತು ಆಂಧ್ರ ಕೂಡಿ. ಆ ಒಂದು ಝೋನಲ್ ಮ್ಯಾನೇಜರ್ ಹೆಂಡತಿಗೆ ಪಾತ್ರ ಕೊಟ್ಟು ನಾಟಕ ಮಾಡಿಸಿದ್ದೀನಿ ನಾನು. ಅವ್ರ ಗಂಡ ಝೋನಲ್ ಮ್ಯಾನೇಜರ್ ಅಂದರೆ ಅಗ್ದಿ ಟಾಪ್ ಪೊಸಿಷನ್, ಡೈರೆಕ್ಟರ್ ಪೊಸಿಷನ್. ಅವರು ಅಂದರು, ಏನು ಕುಳ್ಕಳಿ ನನ್ನ ಕಡೆ ಮಾಡಲಾಗದ್ರೆ ನಾನು ಹೆಂಡತಿ ಕಡೆ ಮಾಡಿಸ್ಬಿಟ್ಟು ನೀನು ಅಂತ ಹೇಳಿದರು. ಅಂದರೆ ಎಲ್ಲೆಲ್ಲಿ ಅವಕಾಶಗಳು ಸಿಗ್ತಿದ್ದು ಬಳಸಿಕೊಂಡು ಅವ್ರ ಮಹಿಳಾ ಮಂಡಳಕ್ಕೆ ಒಂದು ನಾಟಕ ಮಾಡಿಸ್ಕೊಡಿ ಅಂದರು. ಅರ್ಧ ಗಂಟೆದು ನಾಟಕ ಕೊಡಿಸಿದ್ದೆ ನಾನು. ಆಮೇಲೆ LICಯಲ್ಲೂ ಅಷ್ಟೇ. ಈಗ 1ನೇ ಸೆಪ್ಟೆಂಬರು ಭಾರತೀಯ ಜೀವ ನಿಗಮದ ಇನ್ಶೂರೆನ್ಸ್ ವೀಕ್ ಅಂತ ಮಾಡ್ತೀವಿ. ಅವತ್ತು 1956ರಲ್ಲಿ LIC ಹುಟ್ಟಿದ್ದು. ಆವತ್ತಿಗೆ ಪ್ರತಿ ವರ್ಷ ಒಂದು ನಾಟಕ ಕೊಡಿಸ್ತಿದ್ದೆ. ಒಂದು 20 ನಿಮಿಷದ 15 ನಿಮಿಷ ಸ್ಕಿಟ್ ಅಂತ ಏನು ಹೇಳಿ ಅದು.
ವುಮೆನ್ಸ್ ಡೇಗೆ ಮಹಿಳಾ ದಿನಾಚರಣೆ ಮಾರ್ಚ್ 8ಕ್ಕೆ ನಮ್ಮ ಮಹಿಳೆಯರನ್ನೆಲ್ಲ ಕೂಡಿಸ್ಕೊಂಡು ಅವ್ರ ಕಡೆ ಒಂದು ನಾಟಕ ಮಾಡಿಸ್ತಿದ್ದೆ. ಅಂದ್ರೆ ನನಗೆ ಹೊರಗಡೆ ಹೋಗಿ ನಾಟಕ ಮಾಡ್ಲಿಕ್ಕೆ ಅವಕಾಶ ಸಿಗದೇ ಇದ್ರು ಸಣ್ಣ ಸಣ್ಣ ನಾಟಕಗಳು ನಾನೇ ಬರೆದು ನಮ್ಮ ಲೋಕಲ್ ಕಲಾವಿದರು ಅಥವಾ ಆಫೀಸ್ನಲ್ಲಿ ಕಲಾವಿದರನ್ನು ತಗೊಂಡು ಅವ್ರು ಬರ್ತಾ ಇದ್ದೆ. ಅಂಡ್ ಸಂಜೆಗೆ ಅದು ಇದ್ದ ಕೂಡ ಬೆಂಗಳೂರಲ್ಲಿ ಜೆ.ಸಿ. ರೋಡ್ ಆಫೀಸ್ನಲ್ಲಿ ಟಿಪ್ಪು ಸುಲ್ತಾನ್ ಅಂತ ಒಂದು ಕಾಸ್ಟ್ಯೂಮ್ ಪ್ಲೇ ಕೂಡ ಮಾಡಿದೆ ಅಲ್ಲಿ ಕನ್ನಡ ಬಳಗದ ಮುಖಾಂತರ. ಸೊ ಎಲ್ಲೆಲ್ಲಿ ಅವಕಾಶಗಳು ಸಿಗುತ್ತಿದ್ದು ನಾಟಕ ಮಾಡಲಿಕ್ಕೆ, ಬರೀಲಿಕ್ಕೆ, ನಿರ್ದೇಶನ ಮಾಡಲಿಕ್ಕೆ ತಗೊಂಡೆ. ಆದರೆ ನಾಟಕ ನೋಡೋದನ್ನು ಮಾತ್ರ ಬಿಡಲಿಲ್ಲ. ಒಮ್ಮೆ ರಿಟೈರ್ ಆದಮೇಲೆ ಫುಲ್ ಪೇಜ್ ಇದೇ ಮಾಡ್ತಾ ಇದ್ದೀನಿ. ಆದರೆ ಮೊದಲು ಬಹಳ ಲಿಮಿಟೇಷನ್ಸ್ ಇತ್ತು. ಬಟ್ ಎಲ್ಲೆಲ್ಲ ಅವಕಾಶಗಳಿದ್ದು ಸಣ್ಣ ಪಾತ್ರ, ಧಾರವಾಡದಲ್ಲಿದ್ದಾಗ ಜೈತೀರ್ ಜೋಶಿ ಅವರು ಮೊದಲು ಗುರು, ನಾನು ಅತಿ ಖ್ಯಾತ ನಿರ್ದೇಶಕ, ಅವ್ರ ಕಡೆಯಿಂದ ಅಲ್ಲಿ ಮೊದಲ ನಾಟಕ ಮಾಡಿದ್ದು. ಆಮೇಲೆ ನೌಕರಿ ಮಾಡ್ತಾನೆ ಅಲ್ಲಿ ಬೆಳಗ್ಗೆ 6:30 ಇಂದ 8:00 ವರ್ಕ್ಶಾಪ್, ಒಂದು ತಿಂಗಳದ್ದು ನೀನಾಸಂದವ್ರದ್ದು ಇದಿತ್ತು. ಪ್ರಮೋದ್ ಶಿಗ್ಗಾಂವ್ ಅಂತ ನೀನಾಸಂಬಂಧ ಬಂದು ಪದವೀಧರ, ಅವ್ರು ಕಂಡಕ್ಟ್ ಮಾಡಿದ್ರು. ನಾನು ನನ್ನ ಹೆಂಡತಿ ಇಬ್ಬರು, ಆಕಿ ಲೆಕ್ಚರರ್, ಅವಾಗ ಆಕಿ ಕಾಲೇಜ್ಗೆ ಹೋಗ್ತಿದ್ಲು. 6:30 ಇಂದ 8:00 2 ತಾಸು ವರ್ಕ್ಶಾಪು, ಸಂಜೆ 6 ರಿಂದ 9 ವರ್ಕ್ಶಾಪ್, ದಿವಸಕ್ಕೆ 5 ಗಂಟೆ ಕಂಪಲ್ಸರಿ ಮಾಡ್ತಿದ್ರು ಅವರು. ಸೊ ಆದ್ರೆ ಒಂದು ತಿಂಗಳು ಸತತವಾಗಿ ಹೋಗಿದ್ವಿ. ನಮ್ಮ ಮಕ್ಕಳು ಸಂಜೆ ಅಲ್ಲಿ ಬಂದು ಹೋಮ್ವರ್ಕ್ ಮಾಡ್ತಾ ಇದ್ರು. ಆಮೇಲೆ ಬೆಳಗ್ಗೆ 8:00 ಹೋಗಿ ಕುಕ್ಕರ್ ಹಚ್ಚಿ ಮಕ್ಕಳು 9:00 ಸ್ಕೂಲ್ ಕಳಿಸಿ ಸಂಜೆಗೆ ಮಕ್ಕಳು ಬಂದ್ಮೇಲೆ ಅಂದ್ರೆ ಭಾಳ ಕಷ್ಟಪಟ್ಟೆವು ಆ ಒಂದು ತಿಂಗಳು ಕೂಡ. ಬಟ್ ಅದಕ್ಕೇನೋ ಮಾಡಬೇಕು ಅಂತ ಛಲ ಇರೋದ್ರಿಂದ ಆ ಒಂದು ತಿಂಗಳು ನೀನಾಸಂಬಂಧ ವರ್ಕ್ಶಾಪ್ ಏನು ಮಾಡಿದೀವಲ್ಲ ಅದು ಭಾಳ ಹೆಲ್ಪ್ ಮಾಡಿತ್ತು ನಮಗಿಬ್ಬರಿಗೂ. ನಾಟಕದ ಬಗ್ಗೆ ನಮಗೆ ಒಂದು ಫೌಂಡೇಶನ್ ಕೊಡ್ತು. ಆ ಅಡಿಪಾಯ ಏನು ಸಿಕ್ತಲ್ಲ, ನಾಟಕ ಏನಿರುತ್ತೆ, ಹೇಗೆ ವಿಚಾರ ಮಾಡಬೇಕು, ಪ್ರಾಪರ್ಟೀಸ್ ಹೇಗೆ ಮಾಡಬೇಕು, ಕಾಸ್ಟ್ಯೂಮ್ಸ್ ಹೇಗೆ ರೆಡಿ ಮಾಡಬೇಕು, ಮೇಕಪ್ ಹೇಗೆ ಮಾಡಬೇಕು, ಇವನ್ನೆಲ್ಲ ನಮಗೆ ಅಲ್ಲಿ ಕಲಿಸಿದ್ರು. ಸೊ ಹೀಗಾಗಿ ಎಲ್ಲೆಲ್ಲಿ ಟೈಮ್ ಸಿಗ್ತಾ ಇತ್ತು. ಆದರೆ ಒಂದು ಸಲ ಆಫೀಸರ್ ಆಗಿ ಅದರಲ್ಲೂ ಮಾರ್ಕೆಟಿಂಗ್ ಹೋದ್ಮೇಲೆ, ಬ್ರಾಂಚ್ ಇನ್ಚಾರ್ಜು, ಡಿವಿಷನ್ ಇದಕ್ಕೆಲ್ಲ ಹೋದ್ಮೇಲೆ ಸ್ವಲ್ಪ ಟೈಮ್ ಸಿಗ್ತಿರ್ಲಿಲ್ಲ. ಆದರೆ ಇಲ್ಲಿ ಬೆಳಗಾವಿ ಮತ್ತು ಖಾನಾಪುರ ಬೀದಿ ನಾಟಕಗಳು ಮಾಡಿದ್ದೀನಿ, ನಮ್ಮ ಎಂಪ್ಲಾಯೀಸ್ ಕಡೆ ಮಾಡಿಸಿದೆ. ಆಮೇಲೆ ಏನು ಉಪಯೋಗ ಮಾಡ್ಕೊಂಡೆ ನಾನಂದ್ರೆ, ಹೊಸ ಪ್ಲಾನ್ಗಳು LIC ಬಂದಾಗ ಒಂದು 10-15 ನಿಮಿಷದ ನಾಟಕದ ಮುಖಾಂತರ ಏಜೆಂಟ್ರಿಗೆ ಆ ಪ್ಲಾನ್ಗಳನ್ನ ತಿಳಿಸೋ ವ್ಯವಸ್ಥೆ ಮಾಡಿದೆ. ಸೊ ಪ್ರತಿ ಬ್ರಾಂಚ್ಗಳಿಗೆ ಹೋಗಿ ಅದನ್ನ ಮಾಡ್ತಾ ಇದ್ದೀವಿ. ಈಗ ಅದರಿಂದ ಏಜೆಂಟ್ ಅಂತಿದ್ರು, ಸರ್ ನಮ್ಮ ಬರೀ ಭಾಷಣ ಹೇಳೋದಕ್ಕಿಂತ ಭಾಳ ಲಘು ತಿಳಿತದ್ರು ನಮಗೆ ಅಂತ. ಅಂದ್ರೆ ಈ ನಾಟಕದ ಎಲ್ಲೆಲ್ಲೂ ಸೌಲಭ್ಯ ಉಪಯೋಗ ಆಗುತ್ತೆ ಅಲ್ಲೆಲ್ಲ ನಾನು ನೌಕರಿ ಮಾಡ್ತಾನೆ ಅದನ್ನ ಬೆಳೆಸ್ಕೊಂಡು ಬಂದೆ, ಎಲ್ಲೂ ಬಿಡ್ಲಿಲ್ಲ ಎಂದು ನಾನು. ಸರ್, ಈಗ ತಾವು ಹೇಳ್ತಾ ಇದ್ರಿ ತಮ್ಮ ಒಂದು ಪತ್ನಿಯವರ ಜೊತೆಗೆ 40ಕ್ಕೂ ಹೆಚ್ಚು ನಾಟಕಗಳಲ್ಲಿ ಅಭಿನಯಿಸಿದ್ದೀರಾ ಅಂತ. ಸರ್, ಈ ಒಂದು ಕಲಾ ಪಯಣದಲ್ಲಿ ಅವರ ಪಾತ್ರ ಎಷ್ಟು ದೊಡ್ಡದಿದೆ? ಅಂದ್ರೆ ಮನೆಯಲ್ಲಿ ಇಬ್ಬರು ಕಲಾವಿದರ ಸಂಭಾಷಣೆ ಆಗಲಿ, ಮಾತುಕತೆ ಆಗಲಿ ಯಾವ ರೀತಿ ಇರುತ್ತೆ ಅಂತ? ಒಂದು ಹೇಳ್ಬೋದು, ಇವತ್ತು ನಾನು ಹೇಳ್ತೀನಿ, ನನಗಿಂತ ನನ್ನ ಹೆಂಡತಿ ಒಳ್ಳೆ ನಟಿ, ನಾನು ಒಳ್ಳೆ ನಿರ್ದೇಶಕ ಇರ್ಬೋದು. ಯಾಕಂದರೆ ಆಕಿ ಬೆಳೆದು ಬಂದು ವಾತಾವರಣ ಭಾಳ ಚಲೋ ಇತ್ತು. ಧಾರವಾಡದಲ್ಲಿ ಬೆಳೆದ್ಲು, ಬಾಸಲ್ ಮಿಷನ್ ಸ್ಕೂಲ್ನಲ್ಲಿ ಬೆಳೆದ್ಲು, ನಮ್ಮ ಹಾಗೆ ಹಳ್ಳಿ ಮತ್ತು ಇಂಗ್ಲೀಷ್ ಮೀಡಿಯಂ ಅವಳು. ಸೊ ಹೀಗಾಗಿ ಆಕಿ ವಾತಾವರಣ ಒಂದು ಧಾರವಾಡ ಅಂದರೆ ಸಾಂಸ್ಕೃತಿಕ ವಾತಾವರಣ, ಓದು, ನಾವೆಲ್ಲ ಆಮೇಲೆ ದೊಡ್ಡವನಾದ್ಮೇಲೆ ಕಾಲೇಜ್ ನಾವೇನು ಕಲಿಯಕ್ಕೆ ಶುರು ಮಾಡಿದೆ ಅದೆಲ್ಲ ಅವಳಿಗೆ ಮೊದಲೇ ಗೊತ್ತಿತ್ತು. ನಾಟಕಗಳನ್ನು ಅವಳು ಕೂಡ ಬೇಂದ್ರೆಯವರ ಹೊಸ ಸಂಸಾರನೇ ಮೊದಲ ನಾಟಕ ಧಾರವಾಡದಲ್ಲಿ ಮಾಡಿದ್ದು, ಕಾಲೇಜ್ ಡೇಸಲ್ಲಿ ಮಾಡಿದ್ಲು ಅವಳು, ನಾನು ಕನ್ನಡ ಸ್ಕೂಲ್ದಲ್ಲಿ ಮಾಡಿದ್ದೆ. ಸೊ ಅವಳಿಗೆ ಆ ಸಂಸ್ಕೃತಿ ಏನಿತ್ತು, ಅವಳಿಗೆ ಈ ಸಾಂಸ್ಕೃತಿಕ ವಾತಾವರಣದಲ್ಲಿ ಬೆಳೆದು ಬೇಂದ್ರೆಯವ್ರ ಹಾಡುಗಳಾಯಿತು, ಕುರ್ತಕೋಟೆಯವರಾಗಲಿ, ಅಲ್ಲಿ ಅಟ್ಟ ಮನೋಹರ ಗ್ರಂಥಮಾಲೆ, ಸೊ ಅಲ್ಲಿ ಅವಳಿಗೆ ಎಕ್ಸ್ಪೋಜರ್ ಭಾಳ ಚಲೋ ಸಿಕ್ಕಿತ್ತು. ಹಿಂಗಾಗಿ ಆಕೆ ತಿಳುವಳಿಕೆ ಜಾಸ್ತಿ ಇತ್ತು. ನಾವು ಮದುವೆ ಆದಮೇಲೆ ಸಂಗೀತಕ್ಕೆ ಎಷ್ಟು ಕಷ್ಟಪಟ್ಟು ಸ್ಕೂಟ್ರಿ ಇತ್ತು, ಹಳೇದು 1971 ವೆಸ್ಪಾ ನನ್ನ ಕಡೆಗೆ, ಕುಂದಗೋಳ ನಾಡಗೀರವಾಡದಲ್ಲಿ ಆಗುವ ಸವಾಯಿ ಗಂಧರ್ವ ಪುಣ್ಯತಿಥಿ ದಿವಸ 3 ದಿವಸ ಕಾರ್ಯಕ್ರಮ ಇರ್ತಿತ್ತಲ್ಲಿ. ಅದರಲ್ಲಿ 3ನೇ ದಿವಸ ಭೀಮಸೇನ್ ಜೋಶಿ ಅವ್ರದ್ದು ಬೆಳಿಗ್ಗೆ 3-3:30 ಹಾಡ್ತಿದ್ರು ಅವರು. ಅಲ್ಲಿಯವ್ರಿಗೆ ಹೊಸ ಕಲಾವಿದರು ಆಡ್ತಿದ್ರು. ಆದ್ರೆ ನಾವು ಧಾರವಾಡದಿಂದ ಸ್ಕೂಟ್ರ್ ಮೇಲೆ ರಾತ್ರಿ 10-11 ಇಬ್ಬರೇ ಬಿಟ್ಟು ಅಲ್ಲಿಂದ ಸುಮಾರು 30 ಕಿಲೋಮೀಟರ್ ಕುಂದಗೋಳಕ್ಕೆ ಹೋಗಿ ಅದನ್ನ ನೋಡ್ಕೊಂಡು ಬೆಳಿಗ್ಗೆ ವಾಪಸ್ ಬರ್ತಿದ್ವಿ ನಾವು. ಅಷ್ಟು ಸಂಗೀತದ ಹುಚ್ಚನೂ ಇತ್ತು, ಕೇಳೋ ಹುಚ್ಚು. ಸೊ ಅದಕ್ಕೆಲ್ಲ ಸಹಕಾರ ಇತ್ತು. ಮತ್ತು ಸಂಗೀತದ ನನಗೆ ಮತ್ತು ಓದೋದಕ್ಕೆ ಹವ್ಯಾಸ ಜಾಸ್ತಿ ಬೆಳೆಸ್ತಾಳು ಅಂದರೆ ಅವಳು. ಸೊ ಅವಳಿಗೆ ಆ ಹವ್ಯಾಸ ಇರೋದ್ರಿಂದ ಮನೆಯಲ್ಲಿ ಅಡ್ಜಸ್ಟ್ಮೆಂಟ್ ಈಸಿ ಆಯ್ತು ನಮಗೆ. ಏನಾಯಿತು ಅಂತಂದರೆ ಅಡುಗೆ ಬೇಗ ಮುಗಿಸಿ ಹೋಗಬೇಕು ಅಂದರೆ ಅವಳು ಇಮಿಡಿಯೇಟ್ ರೆಡಿ ಆಗಿಬಿಡ್ತಿದ್ಲು. ಆಮೇಲೆ ಒಳ್ಳೆಯ ನಟಿ ಇರೋದ್ರಿಂದ ನನಗೇನಾಯಿತು, ನಮಗೆಲ್ಲರೂ ಅಂತಾರೆ ಇದು ಭಾಳ ಜನರಲಿ ಇರುವುದಿಲ್ಲ, ಗಂಡ ಹೆಂಡತಿಗೆ ಒಂದೇ ನಮೂನೆ ಹವ್ಯಾಸಗಳಿರೋದು ಭಾಳ ಕಡಿಮೆ. ಹಿಂಗಾಗಿ ಜೋಡಾಗುತ್ತೆ, ನಾಟಕ ಯಾಕೆ ಹೋಗ್ತೀವಿ ಅಂತ ಜಗಳ ಆಗ್ತವೆ. ಆದರೆ ನಮಗೆ ಒಂದು ಸಂಗೀತ ಆಗಲಿ, ಓದೋದಾಗಲಿ, ಸಮಾಜ ಸೇವೆ ಆಗಲಿ, ನಾಟಕ ಇಬ್ಬರದ್ದು ಹವ್ಯಾಸ ಇರೋದ್ರಿಂದ ಇಬ್ಬರದೂ ಜೊತೆಯಾಗಿನೇ ಯಾವುದಕ್ಕೂ ಹೋಗ್ತೀವಿ. ಸಂಗೀತ ಸಭೆಗೆ ಇವತ್ತು ನಾವು ಒಬ್ಬನೇ ಎಲ್ಲಾದರೂ ಹೋದ್ರೆ, ಒಂದು ತಿಂಗಳು ಅವಳಿಗೆ ಹುಷಾರಿರಲಿಲ್ಲ, ಸುಮಾರು 4-5 ಕಾರ್ಯಕ್ರಮ ಒಬ್ಬನೇ ಹೋದ್ರೆ, ಯಾಕೆ ಸರ್ ಮೇಡಮ್ ಬರಲಿಲ್ಲ ಅಂತ ಕೇಳಿದ್ರು. ಹಿಂಗಾಗಿ ನಾವು ಪಲ್ಯ ಹೊಡೆದು ಎಲ್ಲದರಿಂದ ಜೋಡಿಸಿರುತ್ತೆ. ಸೊ ಈ ನಾಟಕದಲ್ಲಿ ನನಗೆ ಸ್ತ್ರೀ ಪಾತ್ರ ಹುಡುಕಾಡೋ ಪರಿಸ್ಥಿತಿ ಬರಲಿಲ್ಲ. ಮತ್ತು ಬಹಳ ಜನ ನಿರ್ದೇಶಕರು ನಮ್ಮನ್ನ ಇಬ್ಬರನ್ನು ಯಾಕೆ ತಗೋತಿದ್ರು ಅಂದರೆ, ಒಂದು ಪುರುಷ ಪಾತ್ರ ಮೇನ್ ಹೀರೋಯಿನ್ ಇಬ್ರು ಸಿಕ್ಬಿಡ್ತಾರೆ ನಮಗೆ ಅಂತ ಹೇಳಿ. ಅಂಡ್ ಅವಳಿಂದ ಸಾಕಷ್ಟು ಕಲಿತೆ ನಾನು. ಪ್ರತಿಯೊಂದರಲ್ಲೂ ನಾನು ಹೆಜ್ಜೆ ಜೊತೆಯಾಗಿದ್ದಾಳು. ಕಷ್ಟ ಇರಲಿ, ಸುಖ ಇರಲಿ, ನಾಟಕದಲ್ಲಿ ರಂಗಭೂಮಿ ಆಯಿತು, ರಂಗಭೂಮಿ ಹೊರಗಡೆ ಕೂಡ ಸಂಗೀತ ಕೇಳೋಲ್ಲಿರ್ಬೋದು, ಓದೋಲ್ಲಿರ್ಬೋದು. ಇವತ್ತು ನನ್ನ ಕಡೆ ಒಂದು 3-4 ಸಾವಿರ ಪುಸ್ತಕಗಳಿದ್ರು ಮನೆಯಲ್ಲಿ. ಅದು ಒಂದು ನಾ ಹಠದಿಂದ ಮಾಡಿದ್ದು. ಅವಳು ತರ್ತಿದ್ರಿ, ಯಾಕೆ ತರ್ತಿರಿ ಮನೆಯಾಗ ಅಂತ ಕೇಳ್ತಿದ್ಲು. ಬಟ್ ನಾವು ಮೊದಲಿಂದ ತರಿಸ್ಕೊಂಡು. ಸೊ ನಾಟಕದಲ್ಲಿ ಅದ್ಭುತವಾದ ಪಾತ್ರಗಳನ್ನ ಅವ್ರು ಮಾಡಿದಾಳೆ. ಇನ್ಫ್ಯಾಕ್ಟ್ ಈಗ ಹೋದ ವರ್ಷ ನಾನು ನಿರ್ದೇಶನ ಮಾಡಿದ ಭಾನುಮತಿ ಅಂತ ದುರ್ಯೋಧನ ಹೆಂಡತಿದು ಪಾತ್ರ. ಅದು 70 ವರ್ಷ ಅವಳಿಗೆ, ನನಗೆ 70 ವರ್ಷ ಮುಗೀತು. ಇಲ್ಲ ನಾ ಇನ್ನು ಮುಂದೆ ಆಗೋದಿಲ್ಲ ನನ್ನ ಕಡೆ, ಅದಕ್ಕೆ ಇದೊಂದು ಚಲೋ ಪಾತ್ರ ನಂಗೆ ಮಾಡಿಸ್ಕೊಡ್ರಿ, ನಾ ಇದು ಲಾಸ್ಟ್ ಮಾಡಿಸ್ತೀನಿ ಅಂತ ಹೇಳಿ ಬಹಳ ಅದ್ಭುತವಾಗಿ ಮಾಡಿದ್ಲು. ಅಂದ್ರೆ ಆಕಿಗೂ ಕೂಡ ಆ ತುಡಿತ
ತುಡಿತ ಏನಿದೆ, ರಂಗಭೂಮಿ ಹೋಗಿ ನಾವು ಮಾಡೋದು ಮೊದಲೇದಾಗ ಓಕೆ ಚಪ್ಪಾಳೆಯಿಂದ ಭಾಳ ಖುಷಿ ಆಗುತ್ತೆ. ಅದಕ್ಕಿಂತ ಮೊದಲು ನಮಗೇನೋ ಮಾಡಿದ ಸಾಧನೆ ಮಾಡಿದ ಒಂದು ಅನುಭವ ಸಿಗುತ್ತಲ್ಲ, ಅದು ನಿಮಗೆ ಎಷ್ಟು ಒಂದು ಲಾಟ್ರಿ ಹಚ್ಚಿದ್ರೂ ಸಿಗೋದಿಲ್ಲ. ಅದು ಯಾರು ಮಾಡಿದವ್ರಿಗೆ ಗೊತ್ತದು. ಸೊ ಅದಕ್ಕೆ ಅವಳ ಜೊತೆ ನನಗೆ ಪ್ರತಿಯೊಂದು ಹೆಜ್ಜೆಗೆ ಪ್ರತಿ ನಾಟಕದಲ್ಲಿ ಇವತ್ತು ಏನು ನಾಟಕ ಮಾಡ್ತಾ ಇದ್ದು ಮನೆಯಲ್ಲಿ ಡಿಸ್ಕಸ್ ಮಾಡ್ತೀವಿ ನಾವು. ಈ ಪಾತ್ರೆ ಹೆಂಗಿರ್ಬೋದು, ಇದಕ್ಕೆ ಕಾಸ್ಟ್ಯೂಮ್ ಯಾವ ರೀತಿ ಮಾಡ್ಬೋದು, ಇದಕ್ಕೆ ಯಾವ ಸಂಗೀತ ಹಾಕಿದರೆ ಚಲೋ, ಇದಕ್ಕೆ ಎಡಿಟ್ ಹೆಂಗೆ ಮಾಡ್ಬೋದು. ಈ ನಾಟಕ ಸಿಲೆಕ್ಷನ್ ಸುಮಾರು 20-30 ಸ್ಕ್ರಿಪ್ಟ್ ಸೆಲೆಕ್ಟ್ ಮಾಡಿದ್ಮೇಲೆ ಒಂದು ಸ್ಕ್ರಿಪ್ಟ್ ಸೆಲೆಕ್ಟ್ ಮಾಡ್ತೀನಿ. ಸೊ ಆ ಸಿಲೆಕ್ಷನ್ ಕೂಡ ಅವಳು ಹೆಲ್ಪ್ ಮಾಡ್ತಾಳೆ. ಅಂದರೆ ನಾಟಕದ ಪ್ರತಿ ಆಯಾಮಗಳಲ್ಲಿ ಅವಳು ನನ್ನ ಜೊತೆ ಇರ್ತಾಳೆ. ನನಗೆ ಪ್ರತಿಯೊಂದರಲ್ಲೂ ಡಿಸ್ಕಸ್, ನಮಗೆ ಹೊರಗಡೆ ಹೋಗಿ ಯಾರ ಜೊತೆ ನಮ್ಗೆ ಅದನ್ನು ಡಿಸ್ಕಸ್ ಮಾಡೋ ಪ್ರಶ್ನೆನೇ ಇಲ್ಲ. ಮನೆಯಲ್ಲಿನೇ ಇಬ್ಬರಿಗೂ ಅಷ್ಟೇ ನಾಲೆಜ್ ಇರೋದ್ರಿಂದ, ಈಗ ಮೊನ್ನೆ ಅವಳು ಹುಷಾರಿಲ್ಲದೆ ಇದ್ದರೂ ಶೃಂಗೇರಿ ಹೋದಾಗ ನಾವು ತಪ್ಪಿಸ್ತಾನೆ ಎಲ್ರಿ ನಾವು ಹೋಗಿ ಬರೋಣ ಅಂತೇಳಿ ಎಲ್ಲಿ ಹೋದಿದ್ದು, ನಾವು ಕೊಪ್ಪಳಿಗೆ ಹೋದ್ವಿ. ನಮ್ಮ ಶಿವರಾಮ್ ಕಾರಂತರ ಮನೆ ಇದೆ ಅಲ್ಲಿ, ಅದು ನೋಡಲೇಬೇಕು ಅಂತ ಹೇಳಿ ಹೋದ್ವಿ. ಅಂದರೆ ಅಂತಹ ಏನು ಕಾಮನ್ ಹಾಬೀಸ್ ಇಲ್ಲ. ಈಗ ಈ ನಾಟಕದಲ್ಲಿ ಪಾತ್ರದ ಮುಖಾಂತರ ಆಯಿತು, ಅಥವಾ ನಮ್ಮ ಮಾತಾಡೋ ಮುಖಾಂತರ ಆಯಿತು, ನಮ್ಮ ಕಮಿಟಿ ಮೆಂಬರ್ನಲ್ಲಿ ಪ್ರತಿಯೊಂದು ಸಜೆಷನ್ಗಳನ್ನು ತಗೊಳ್ಳೋದಾಯ್ತು, ಪ್ರತಿಯೊಂದರಲ್ಲಿನೂ ನನ್ನ ನಾಟಕದ ಯಶಸ್ಸು ನಂದು ಎಷ್ಟಿದೆ ಅದರ ಸಮಪಾಲು ಅವಳದು ಇದೆ ಅಂತ ಖಂಡಿತವಾಗಿ ಹೇಳ್ತೀನಿ. ತಮ್ಮ ಮಾತನ್ನ ಕೇಳ್ತಾ ಇದ್ರೆ ಈಗ ಮುದ್ದಣ್ಣ ಮನೋರಮೆ ಅವರ ಒಂದು ಸಲಾಪ ಅದು ನೆನಪಿಗೆ ಬರೋದು. ಹೌದು, ಖಂಡಿತವಾಗಿ ಮುದ್ದಣ್ಣ ಮನೋರಮೆ ಸಲಾಪ ನಾವು ಓದಿದ್ದೀನಿ. ಅದನ್ನೆಲ್ಲ ತಾವೇ ಅವಳು ಕೂಡ ಬಡತನದಿಂದ ಬಾಳುವ ಅಂತ ಶ್ರೀಮಂತರಲ್ಲ. ಹಿಂಗಾಗಿ ನಮ್ಗೆ ಇಬ್ಬರದೂ ಕಷ್ಟ ಸುಖಗಳು ಜೊತೆಯಾಗಿ ಬಹಳ ಬಡತನದ ಇಬ್ಬರು ಅನುಭವಿಸಿದ್ರು. ನಾವು ಮದುವೆ ಆದಾಗ ಮತ್ತೊಮ್ಮೆ ಯಾವಾಗ ಇಬ್ಬರು ಬಂದಾಗ ನಾವು ಮಾತಾಡೋದನ್ನ, ಮದುವೆ ಆದಾಗ ನನಗೆ ಬರೀ ಒಂದು 500 ರೂಪಾಯಿ ತಿಂಗಳಿಗೆ ಸ್ಕಾಲರ್ಶಿಪ್ ಇತ್ತು, UGC ಸ್ಕಾಲರ್ಶಿಪ್. PhD ಮಾಡ್ತಾ ಇದ್ದೆ ನಾನು. PhD ಮಾಡ್ಬೇಕಾದ್ರೆ ಮದುವೆ ಆಗಿದ್ದೀನಿ. ನನಗೆ 22 ವರ್ಷ, ನನ್ನ ಹೆಂಡತಿಗೆ ಅವಾಗ 21.5 ವರ್ಷ. ಇವತ್ತು 49 ವರ್ಷ ಆಯ್ತು ನಮ್ಮ ಮದುವೆ ಆಗಿ. ಮುಂದಿನ ವರ್ಷ 50 ಆಗುತ್ತೆ. ಸೊ ಆ ಪರಿಸ್ಥಿತಿಯಲ್ಲಿ ಒಂದು 80 ರೂಪಾಯಿ ಮನೆ ಬಾಡಿಗೆ ಕೊಟ್ಟು, ಕಿರಾಣಿ ಅಂಗಡಿ ಉದ್ರಿನೋ ಇಟ್ಕೊಂಡು ಇಬ್ಬರು, ಅದರಿಂದ ಏನಾಯ್ತು ಅಂದ್ರೆ ಆ ಬಡತನದಲ್ಲಿ ಅಥವಾ ಕಷ್ಟದಲ್ಲಿ ಜೊತೆಯಾಗಿ ಸಾಗಿರೋದ್ರಿಂದ ನಮ್ಮ ಬಾಂಧವ್ಯ ಬಹಳ ಚಲೋ ಬೆಳೀತು. ಆ ಬೆಸುಗೆ ಅಂತೀವಲ್ಲ, ಆ ಬೆಸುಗೆ ಜಾಸ್ತಿ ಸಾಲಿಡ್ ಆಯಿತು, ಸ್ಟ್ರಾಂಗ್ ಆಯಿತು. ಖಂಡಿತ ಸರ್. ಸ್ನೇಹಿತರೆ, ನಮ್ಮ ಇಂದಿನ ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮದಲ್ಲಿ ಈಗ ಚಿಕ್ಕದೊಂದು ವಿರಾಮ. समझे आपकी हर हेल्थ प्रॉब्लम्स की बात, वर्ल्ड क्लास ट्रीटमेंट हर दिन और रात, केली का हाथ आपके साथ. KLE Society's Dr. Prabhakar Kore Super Speciality Hospital. Cure for all health related problems. Experienced doctors and ultra modern facilities के साथ. KLE Society's Dr. Prabhakar Kore Super Speciality Hospital and Medical Research Center, Nehru Nagar, Belagavi. Call 08312 473777. KLE ಕನಸು ನನ್ನ ಸದಾ ವೇಣು ಧ್ವನಿ. ಮತ್ತೆ ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ. ನೀವು ಕೇಳ್ತಾ ಇದ್ದೀರಾ, ಇದು KLE ವೇಣುಧ್ವನಿ 90.4 FM. ನಮ್ಮ ಇಂದಿನ ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ರಂಗಸಂಪದ ಬೆಳಗಾವಿಯ ಅಧ್ಯಕ್ಷರಾದಂತಹ ಡಾಕ್ಟರ್ ಅರವಿಂದ ಕುಲಕರ್ಣಿ ಅವರು. ಸರ್, ಈಗ ತಾವು ನಟರು ಹೌದು, ನಿರ್ದೇಶಕರು ಹೌದು, ಹಾಗೆಯೇ ನಾಟಕಕಾರರು ಹೌದು. ಈ ಮೂವರಲ್ಲಿ ತಮಗೆ ಯಾವ ಪಾತ್ರ ಹೆಚ್ಚು ಸವಾಲು ಅನಿಸ್ತು, ಹಾಗೆಯೇ ಯಾವ ಪಾತ್ರ ತಮಗೆ ತುಂಬ ಸಂತೋಷವನ್ನು ತಂದುಕೊಡ್ತು ಅಂತ? ಈ ಮೂರು ಸಂಘಟಕ, ನಟ, ನಿರ್ದೇಶಕ, ಇದು ಮೂರೂ ಹೇಳ್ತಿಲ್ಲ ಒಂದೇ ನಾಣ್ಯದ ಎರಡು ಮುಖಗಳು ಅಂತ. ಹಾಗೆ ಒಂದಕ್ಕೊಂದು ಸಂಘಟಕರು ಇಲ್ಲದೆ ನಾಟಕ ಆಗೋದಿಲ್ಲ, ನಟ ಇಲ್ಲದೆ ನಾಟಕ ಆಗೋದಿಲ್ಲ, ನಿರ್ದೇಶಕ ಇಲ್ಲದೆ ನಾಟಕ ಆಗೋದಿಲ್ಲ. ಈ ಮೂರೂ ಕೂಡಿದಾಗ ಒಂದು ಒಳ್ಳೆಯ ನಾಟಕ ಆಗುತ್ತೆ. ನನಗೆ ಸಂಘಟಕನಾಗಿ ಜಾಸ್ತಿ ಯಶಸ್ವಿ ಇದೆ, ನಟನಾಗಿಯೂ ಖರೆ ನಿರ್ದೇಶಕನ ಇದರಲ್ಲಿ ನನಗೆ ಭಾಳ ಖುಷಿ ಸಿಗುತ್ತೆ. ಈಗ ಯಾವಾಗಲೂ ತಾಯಿಗೆ ತನ್ನ ಮಗುವನ್ನು ನೋಡಿ, ಮಗು ಬೆಳೆದಾಗ, ಮಗು ದೊಡ್ಡದಾದ, ಯಶಸ್ವಿಯಾದಾಗ ಯಾವ ರೀತಿ ತಾಯಿ ಖುಷಿ ಆಗುತ್ತೆ, ಹಂಗೆ ಒಂದು ನಾಟಕ, ನಾನು ನಿರ್ದೇಶನ ಮಾಡಿದ ನಾಟಕದಲ್ಲಿ ನಾನು ಪಾತ್ರ ವಹಿಸೋದಿಲ್ಲ, ನಾನು ಮೊದಲಿಂದ ಅದು. ಆದರೆ ನಾಟಕ ಅಲ್ಲಿ ಸ್ಟೇಜ್ ಮೇಲೆ ನಡೆದಾಗ ಒಂದು ಸುಮಾರು 45 ದಿವಸ ಕಷ್ಟಪಟ್ಟಿರ್ತೀವಿ ನಿರ್ದೇಶಕನಾಗಿ. ಅದು ಆದಮೇಲೆ ಏನು ಚಪ್ಪಾಳೆ ಬೀಳುತ್ತೆ ಅಲ್ಲಿ ಸ್ಟೇಜ್ ಮೇಲೆ, ನನಗೆ ಏನೂ ಇರುವುದಿಲ್ಲ. ಒಂದ್ಸಲ ಕರೀತಾರೆ ಅಷ್ಟೇ ಸ್ಟೇಜ್ ಮೇಲೆ ನಮ್ಮ ನಿರ್ದೇಶಕ ಅಂತ. ಅದು ಇರೋದೆಲ್ಲ ಯಾವ ನಟರು ಮಾಡಿರ್ತಾರೆ ಅವ್ರಿಗೆ ಕ್ರೆಡಿಟ್ ಜಾಸ್ತಿ ಸಿಗುತ್ತೆ. ಆದರೂ ಕೂಡ ನನಗೆ ಒಬ್ಬ ತಾಯಿ ಯಾವ ರೀತಿ ತನ್ನ ಮಗುನ ನೋಡಿದಾಗ ಖುಷಿ ಆಗುತ್ತಲ್ಲ, ಆ ಸ್ಟೇಜ್ ಮೇಲೆ ಆ ನಾಟಕ ಪ್ರಸ್ತುತ ಪಡಿಸೋದನ್ನು ನೋಡಿದಾಗ ನಾನು ಪಟ್ಟದ ಕಷ್ಟ ಒಂದು ಇಷ್ಟು ಚಂದ ಬಂತಲ್ಲ ಅಂತ ಅನ್ಬೋದು. ಹಾಗಾಗಿ ನಂಗೆ ನಿರ್ದೇಶಕನಿಗೆ ಹೆಚ್ಚು ನನ್ನ ಸಂತೃಪ್ತಿ ನನಗೆ ಸಿಕ್ಕಿದೆ. ಈಗ 10 ನಾಟಕಗಳು ನಾನು ನಿರ್ದೇಶನ ಮಾಡಿದ್ದೀನಿ, ಈಗ 11 ಮಾಡ್ತಾ ಇದ್ದೀನಿ. ಸೊ ನಟನಾಗಿ ನಾನು ಅನುಭವಿಸಿದ 2 ಪಾತ್ರಗಳು ಬಹಳ, ಸುಮಾರು 40-50 ನಾಟಕ ಮಾಡಿದ್ದೀನಿ ನಾನು ಮೊದಲಿಂದ. ತಾಮ್ರಪತ್ರ ನನ್ನ ಮೊದಲೇ ನಾಟಕ 1980ರಲ್ಲಿ. ಅಲ್ಲಿಂದ ಶುರು ಮಾಡಿ ಇಲ್ಲಿವರೆಗೆ ಸುಮಾರು 3-4 ವರ್ಷದ ಹಿಂದೆ ಪರಿಮಳದವರು ಅಂತ GB ಜೋಶಿಯವರು ಬರೆದ ನಾಟಕ, ರಾಘವೇಂದ್ರ ಸ್ವಾಮಿಗಳ ಬಗ್ಗೆ. ಆ ರಾಘವೇಂದ್ರ ಸ್ವಾಮಿ ಪಾತ್ರ ನಾನು ಮಾಡಿದೆ. ಬಹುಶಃ ಯಾಕೋ ಗೊತ್ತಿಲ್ಲ, ಇನ್ನೂ ತನಕನೂ ನನಗೆ ಆ 95-100 ನಿಮಿಷದಲ್ಲಿ ನಾನು ಏನು ಮಾಡಿದ್ದೀನಿ ಅಂತ ಇನ್ನೂ ನೆನಪಿಲ್ಲ. ಅದು ಜನ ಹೇಳ್ತಾರೆ ಅಂತ ಆವಾಹನೆ ಆಗಿರುತ್ತೆ ಹಂಗೆ ಅಂತ, ಅದನ್ನ ಏನೂ ಗೊತ್ತಿಲ್ಲ ನನಗೆ. ಖರೆ ಆ ನಾಟಕ ಆ ಪಾತ್ರದಲ್ಲಿ ಇರುವವರೆಗೆ
ನಾನು ಏನು ಡೈಲಾಗ್ ಹೇಳಿದೆ, ಯಾವ ರೀತಿ ಆ್ಯಕ್ಟಿಂಗ್ ಮಾಡಿದೆ, ನನಗೆ ಏನೇನೂ ಗೊತ್ತಾಗ್ತಿದ್ದಿಲ್ಲ. ಅದೊಂದು ಭಾಳ ಖುಷಿ ಕೊಟ್ಟ ಪಾತ್ರ. ಅಂದರೆ ಎಲ್ಲಿವರೆಗೆ ಅಂತಂದರೆ ಆ ನಾಟಕದ ಪಾತ್ರ ಮುಗಿದ್ಮೇಲೆ ಇಷ್ಟು ಇನ್ಫ್ಲೂಯೆನ್ಸ್ ಅಥವಾ ಇಫೆಕ್ಟ್ ಆಗಿತ್ತಲ್ಲ, ಸುಮಾರು ಒಂದು ಅರ್ಧ ಗಂಟೆ ಜನ ಬಂದು ದಕ್ಷಿಣ ಹಾಕಿ ಕಾಲು ಮುಟ್ಟಿ ನಮಸ್ಕಾರ ಮಾಡ್ತಾಯಿದ್ರು. ಆಮೇಲೆ ಅದರಲ್ಲಿ ಒಂದು ಸೀನ್, ಅವರು ವೃಂದಾವನಸ್ಥರಾಗ್ತಾರಲ್ಲ ಸಮಾಧಿ ಹೋಗ್ಬೇಕಾದ್ರೆ, ಆ ಪ್ರೇಕ್ಷಕರ ಮಧ್ಯದಿಂದ ನಾವು ಜಾಗಟೆ ಎಲ್ಲ ಬಾರಿಸ್ಕೊಂಡು ರಾಘವೇಂದ್ರ ಸ್ವಾಮಿಗಳ ಮುಂದೆ ಹೋಗ್ತಾ ಇರ್ತಾರೆ, ಹಿಂದಿಂದ ಎಲ್ಲರೂ ಹೋಗ್ತಾ ಇರ್ತಾರೆ, ಅಳ್ತಾ ಇರ್ತಾರೆ. ನಮ್ಮ ಆಡಿಟೋರಿಯಂದಲ್ಲಿ ಕೂತ ಹೆಣ್ಮಕ್ಳು ಎದ್ದು ನಿಂತು ಸಾಷ್ಟಾಂಗ ನಮಸ್ಕಾರ ಮಾಡಿ ಅತ್ರು. ನಿಜವಾಗಿ ಅದ್ಭುತ ಸರ್. ಅವೆಲ್ಲ ವಿಡಿಯೋಗಳು ಆಮೇಲೆ ನೋಡಿದ ನಾನು ಇಷ್ಟು ಇಫೆಕ್ಟ್ ಆಯ್ತಾ ಅಂತ ನನಗೆ ಗೊತ್ತಾಗ್ತಿದ್ದಿಲ್ಲ. ಅದು ಬಹುಶಃ ಆ ನಾಟಕ 3-4 ಶೋ ಮಾಡಿದರೆ ಕೆಳಗಡೆ ಫುಲ್ಲಾಗಿ ಬಾಲ್ಕನಿ ಫುಲ್ಲಾಗಿ ನಿಂತ್ಕೊಂಡು ನೋಡಿದಾರೆ ನಾನು. ಸೊ ಅದೊಂದು ನನಗೆ ನನ್ನ ಲೈಫ್ದಲ್ಲಿ ಎಂದೂ ಮರಿಲಾರ್ದ ನಾಟಕ ಪರಿಮಳದವರು ರಾಘವೇಂದ್ರ ಸ್ವಾಮಿಗಳ ಪಾತ್ರ. ಇನ್ನೊಂದು ಡಿಯರ್ ಅಜ್ಜೋ ಅಂಥೇಳಿ, 2 ಪಾತ್ರ. ಅಜ್ಜನ ಪಾತ್ರ ನಾನು ಮಾಡಿದೆ, ಮೊಮ್ಮಗಳ ಪಾತ್ರ ನಮ್ಮ ಸ್ನೇಹ ಕುಲಕರ್ಣಿ ಅಂತ ಒಳ್ಳೆ ಹಾಡ್ತಾಳು, ಅವಳು ಮಾಡಿದ್ಲು. ಅದು ಬೆಂಗಳೂರು ರಂಗಶಂಕರದಲ್ಲಿ ಎಲ್ಲ ಕಡೆ ಮಾಡಿ ಬಂದಿವಿ ಅದನ್ನು. ಅದು ಯಶವಂತ್ ಸರ್ದೇಶ್ ಪಾಂಡೆ ಅವರು ಮರಾಠಿಯಿಂದ ಕನ್ನಡಕ್ಕೆ ಅದನ್ನು ಅನುವಾದ ಮಾಡಿದ ನಾಟಕ. ಭಾಳ ಅದನ್ನು ಫಸ್ಟ್ ಟೈಮ್ ಓದ್ಲಿಕ್ಕೆ ಶುರು ಮಾಡಿದ ತಕ್ಷಣ ಇದು ನಂದೇನ ಪಾತ್ರ ಅನಿಸ್ತು. ಯಾಕಂದರೆ ನಾನು ಅಜ್ಜ, ನನ್ನ ಮೊಮ್ಮಗಳು ಅಮೆರಿಕದಲ್ಲಿದ್ದಾಳೆ. ಇದರಲ್ಲೂ ಹಾಗೆ ಅವನು ಹೆಂಡತಿ ಸತ್ತೋಗಿರ್ತಾಳೆ, ಅವ್ರು ರಿಟೈರ್ಡ್ ಆಫೀಸರು, ಒಬ್ಬನೇ ಇರ್ತಾನೆ. ಇಲ್ಲಿ 2 ಹೆಣ್ಮಕ್ಳು ಇಂಗ್ಲೆಂಡ್ ಮತ್ತು ಅಮೆರಿಕದಲ್ಲಿ ಇರ್ತಾರೆ. ಅಮೆರಿಕದಲ್ಲಿ ಮಗಳು ಅಳಿಯ ಒಂದು ಆಕ್ಸಿಡೆಂಟ್ದಲ್ಲಿ ಸತ್ತೋಗ್ಬಿಡ್ತಾರೆ. ಅವ್ರಿಗೆ ಒಬ್ಬಳೇ ಅವ್ರ ಮಗಳು ಇರ್ತಾಳೆ, ಕಾಲೇಜ್ 17-18 ವರ್ಷದ ಹುಡುಗಿ. ಸೊ ಅವ್ರ ವೀಸಾ ಪ್ರಾಬ್ಲಮ್ ಆಗೋದ್ರಿಂದ ಆ ಮಗಳು ಅಳಿಯನ್ನು ಇದಕ್ಕೂ ಹೋಲಿಕೆ ಆಗಂಗಿಲ್ಲ ಅವಳಿಗೆ, ಇವನಿಗೆ ಪಾಪ. ಆ ಅಕ್ಕ ಬಂದು ಅದನ್ನೆಲ್ಲ ಮಾಡಿ ಮತ್ತೆ ಲಂಡನ್ಗೆ ಹೋಗ್ತಾಳೆ. ಆ ಹುಡುಗಿ ಉಳಿದಿದ್ದಲ್ಲ, ಅದನ್ನೇನು ಮಾಡೋದು ಅಂತೇಳಿ. ಆಕೆ ಅಮೆರಿಕದಲ್ಲಿ ಹುಟ್ಟು ಅಮೆರಿಕ ಬೆಳೆದ ಹುಡುಗಿ ಅದು. ಅದಕ್ಕೆ ಆಕೆ ಮಾವಸಿ ಅಂದರೆ ಇವ್ರು ಮತ್ತೊಬ್ಬ ಮಗಳು ಆಕೆನ ತಂದು ಇವ್ರ ಕಡೆ ಬಿಟ್ಟೋಗ್ಬಿಡ್ತಾಳೆ. ಹೇಳೋದು ಏನು ಹೇಳ್ತಾರೆ ಹುಡುಗಿಗೆ, ಒಂದು 6 ತಿಂಗಳು ಇಲ್ಲಿ ಇರು, ಮತ್ತು ನಾನು ಲಂಡನ್ ಕರ್ಕೊಂಡು ಹೋಗ್ತೀನಿ ಅಂತ. ಆದರೆ ಅವ್ರ ಉದ್ದೇಶ ಇಲ್ಲೇ ಇರಬೇಕು ಅಂತ. ಅಲ್ಲಿಂದ ಅಜ್ಜ ಮೊಮ್ಮಗಳ ಮಧ್ಯೆ ಏನೇನು ಪ್ರಾಬ್ಲಮ್ಸ್ ಅಂದರೆ, ಆ ಹುಡುಗಿ ಫ್ರೀ ಕಲ್ತಾಕಿ, ಅಮೆರಿಕದಲ್ಲಿ ಇದ್ದಾಕಿ, ಆಕಿ ಇದೇ ಬೇರೆ, ಇವನು ಒಂದು ಎಂಥದ್ದು ಟಾಪ್ ಹಾಕೊಂಡು ಹೋದರೆ ಅದನ್ಯಾಕೆ ಹಾಕೊಂಡು ಹೋಗ್ತಿ, ಹಾಕೊಂಡು ಬೇಡ ಅಂತ ಜಗಳ ಶುರು. ಅಜ್ಜನ ಕಟ್ಪಾಡು ಅಜ್ಜ ಇವೆಲ್ಲದ್ರಿಂದ ಆಗಿ ಕೊನೆಗೆ ಆಕಿ ಅಜ್ಜನ ರಿಯಲೈಸ್ ಮಾಡ್ಕೋತಾಳೆ. ಕೊನೆಗೆ ಮದುವೆ ಆಗೋದಿಲ್ಲ, ನಾನು ನಿನ್ನ ಜೊತೆನೇ ಇರ್ತೀನಿ ಸಾಯೋರಿಗೆ ಅಂತ ಶುರು ಮಾಡ್ತಾಳೆ. ಆಮೇಲೆ ಇಬ್ಬರು ಇನ್ನು ಹೆಣ್ಮಕ್ಳು ನೀನು ಬಿಟ್ಟು ಹೋದು ತಪ್ಪು ಅಂತ ಜಗಳ ಮಾಡ್ತಾಳೆ. ಅಂದರೆ ಕೊನೆಗೆ ಬಾಂಧವ್ಯ ಇಷ್ಟ ಆಗುತ್ತಲ್ಲ. ಅದು ರಂಗಶಂಕರದಲ್ಲಿ ಆದಾಗ ಎಲ್ಲರೂ ಒಂದು ಸರ್ ಇಬ್ಬರೇ 2 ತಾಸು ಹೆಂಗೆ ಮಾಡ್ತೀರಿ, ನಮ್ಗೆ ಭಾಳ ಏನು ಮಾಡೋದು ಬೇಸರ ಆಗ್ತಾ ಅನ್ಕೊಂಡಿದ್ದೀವಿ, ಆದ್ರೆ ಕೊನೆವರೆಗೆ ನೀವು ನಮ್ಮನ್ನು ಕುರ್ಚಿಯಿಂದ ಏಳ್ಲಿಕ್ಕೆ ಬಿಡಲಿಲ್ಲ ಅಂಥೇಳಿ ಭಾಳ ಭಾವನಾತ್ಮಕ. ಕೊನೆಗೆ ಆಕಿನ ಮದುವೆ ಆಗಿ ಆಕಿ ಹೆಂಗಂದರೆ ತನ್ನ ಹುಡುಗನ ಆಕಿ ರಿಜೆಕ್ಟ್ ಮಾಡ್ತಾಳೆ. ಏನು ಆಕೆ ಹೇಳ್ತಾಳೆ, ನೀ ಮದುವೆ ಆದ್ರೆ ನನ್ನ ಜೋಡಿ ಇಲ್ಲೇ ಇರಬೇಕು, ಮನೆ ಅಳಿಯಾಗಿರ್ಬೇಕು ನನ್ನ ಅಜ್ಜನ ಸಲುವಾಗಿ ಅಂತ ಹೇಳ್ತಾನೆ. ಅವ್ನು ಇಲ್ಲ ಅಂತಿರ್ತಾನೆ. ಕೊನೆ ಪೋಸ್ಟ್ಪೋನ್ ಆಗುತ್ತೆ. ಇವ್ ಹೇಳ್ತಾನೆ, ನನ್ನ ಸಲ ಯಾಕೆ ಒದ್ದಾಡ್ತೀನಿ, ಮದುವೆ ಆಗು ಅಂತೇಳಿ. ಆದರೆ ಕೊನೆಗೆ ಆಕೆ ಒಪ್ಪಿಕೊಂಡು, ಕೊನೆಗೆ ಮದುವೆ ಆಗಿ ಇಬ್ಬರು ಒಪ್ಪಿಕೊಂಡು ಒಂದು ಏನು ಕೊನೆ ಸೀನ್ ಇದೆ ಅಲ್ಲ, ಅದು ಸೀನ್. ಯಾಕಂದ್ರೆ ನನಗೆ ಮೊಮ್ಮಗಳಿದ್ದಾಳೆ, ನನಗೂ ಸುಮಾರು ಅದೇ ವಯಸ್ಸಿನ ಮೊಮ್ಮಗಳು. ಹೀಗಾಗಿ ಮೋಸ್ಟ್ಲಿ ನಾನು ಅಮೆರಿಕಕ್ಕೆ ಹೋಗಿ ಬಂದೀನಿ, ಮೊಮ್ಮಗಳು ಬಂದು ಹೋಗಿರ್ತಾಳೆ. ಹೀಗಾಗಿ ಮೋಸ್ಟ್ಲಿ ಆ ಪಾತ್ರದಲ್ಲಿ ಅದು ನೋಡಿದವ್ರು ಎಲ್ಲರೂ ಅಂದರು, ಅದು ನಮಗೆ ನಾಟಕ ಅನಿಸ್ಲಿಲ್ಲ ರೀ. ಹುಡುಗಿನೂ ಭಾಳ ಚಂದ ಆ್ಯಕ್ಟಿಂಗ್ ಮಾಡಿದ್ಲು. ಒಬ್ಬ ವೈಭವ್ ಲೋಕೂರ್ ಅಂತ ಬೆಳಗಾವದವ್ರೆ, ಮೋಸ್ಟ್ಲಿ ಎಲ್ಲ ಬಂದಿರ್ಬೇಕು ಒಂದ್ಸಲ, ಕಲಾವಕಾಶದಿಂದ ಒಂದು ಇಂಟರ್ವ್ಯೂ ಆಗಿದೆ. ಭಾಳ ಒಳ್ಳೆ ನಿರ್ದೇಶನ ಮಾಡಿದೆ, ಯಂಗ್ ನಿರ್ದೇಶಕ. ಸೊ ಆ ನಾಟಕ ಒಂದು ನನಗೆ ಬಹಳ ಖುಷಿ ಕೊಟ್ಟ ನಾಟಕ. ಹೀಗಾಗಿ ನಟನಾಗಿ ಸಾಕಷ್ಟು ಕಾಯುವ ಕಾಯಕ ಅಂತ ದುಂಡಿರಾಜರು ಬರೆದ ನಾಟಕ. ಒಂದು 70 ವರ್ಷದ ಮುದುಕನ ಪಾತ್ರ ಅದು. ಅವನಿಗೆ ಅಮಿನಿಷಯ ಇರುತ್ತೆ, ಮಗ ಹೆಂಡತಿ ಮೊದಲೇ ಸತ್ತೋಗಿರ್ತಾಳೆ, ಆದರೆ ಅವ್ನ ಹೆಂಡತಿ ಇನ್ನೂ ಜೀವಂತಿದ್ದಾಳೆ ಅಂತ ಆ ಕಲ್ಪನೆಯಲ್ಲೇ ಆ ಜೊತೆ ಕ್ರಿಕೆಟ್ ಆಡಿದಂಗೆ ಅವಳ ಜೊತೆ ಕಳೆದ ಸಮಯಗಳನ್ನ ನೆನಪು ಮಾಡ್ಕೊತಿರ್ತಾನೆ. ಆಮೇಲೆ ಮಗ ಒಬ್ಬನ ಯಾರೋ ಆಳು ಮನುಷ್ಯನ ಇಟ್ಟು ಅವನು ಫಾರಿನ್ಗೆ ಹೋಗ್ಬಿಟ್ಟಿರ್ತಾನೆ. ಇಲ್ಲ ಬರೀ ಆಳು ಮನುಷ್ಯ ನೋಡ್ಕೊತಿರ್ತಾನೆ. ಇವನು ಕ್ಲೋಸ್ ಫ್ರೆಂಡ್ ಇರ್ತಾನೆ, ದಿನ ಮುಂಜಾನೆ ವಾಕಿಂಗ್ ಹೋಗ್ತಾ ಇರ್ತಾರೆ ಇಬ್ಬರು ಕೂಡಿ. ಅವನು ಒಂದು ದಿವಸ ಸತ್ತೋಗ್ಬಿಡ್ತಾನೆ. ಬಟ್ ಇವನಿಗೆ ಇಲ್ಲ, ಬಂದ ನನ್ನ ಫ್ರೆಂಡ್ ಇಲ್ಲಿದ್ದಾನೆ, ನಡಿ ವಾಕಿಂಗ್ ಹೋಗೋಣ ಅಂದರೆ ಅವನಿಗೆ ಇನ್ನೂ ಹೆಲುಸಿನೇಷನ್ ಅಂತ ಏನು ಹೇಳ್ತೀವಿ, ಆ ಭ್ರಮಾಲೋಕದಲ್ಲೇ ಇರ್ತಾನೆ. ಆ ಪಾತ್ರ ಕೂಡ ನನಗೆ ಭಾಳ ಖರೆ ಒಂದು ಕಷ್ಟ ಆಗ್ತಾವ. ಈ ಪಾತ್ರಗಳು ಇಂಥವು ಮಾಡಿರ್ತೀವಲ್ಲ, ಅದು ಮಾಡೋ ತನಕನೂ ಆಯಿತು, ಮಾಡಿದ ಮೇಲೆ ಸುಮಾರು ದಿವಸಗಳು ಅದರಲ್ಲೇ ಇರ್ತೀವಿ ನಾವು. ಕಾಡ್ತಾ ಇರುತ್ತೆ ಮನಸ್ಸಿಗೆ. ಹೌದು ಭಾಳ ನಮ್ಮ ಭಾನುಮತಿ ನಮ್ಮ ಮಿಸಸ್ ಹೇಳಿದ್ಲಲ್ಲ, ನನಗೆ ಒಟ್ಟು ನಿದ್ದೆ ಎತ್ತಿರಲಿಲ್ಲ ಅಂತೇಳಿ. ಅಂದರೆ ಹೆಂಗೆ ಮಾಡಬೇಕು ಅಂತ ಅಷ್ಟೇ ಅಲ್ಲ, ಆ ಪಾತ್ರಗಳು ಅದರಲ್ಲಿ ಕಾಯುವ ಕಾಯಕ ಪಾತ್ರ ಅಥವಾ ಡಿಯರ್ ಅಜ್ಜೋದಲ್ಲಿ ಪಾತ್ರ, ಯೂಟರ್ನ್ ಅಂತ ಮಾಡಿದ್ವಿ ನಾನು ಮಿಸಸ್ ಇಬ್ಬರೇ, 2 ಪಾತ್ರ. ಅದು ಬೆಂಗಳೂರಲ್ಲೆಲ್ಲ ಮಾಡಿ ಬಂದೀವಿ. ಅದೂ ಕೂಡ ನಾಟಕಗಳು ಖುಷಿನೂ ಕೊಡ್ತಾವೆ, ಆದರೆ ಭಾಳ ಕಾಡ್ತಾವೆ. 2-3 ತಿಂಗಳ ನಾಟಕಗಳು ಕಾಡ್ತಿರ್ತವೆ. ಆಮೇಲೆ ಅಂಥ ಪಾತ್ರಗಳು ಮಾಡಬೇಕಾದ್ರೆ ಮನೆಯಲ್ಲಿ ಏನೋ ಒಂದು ಯಾವುದೋ ವಿಷಾದದ ಘಟನೆ ಆಗೋಗಿರುತ್ತೆ, ಅದು ಮರುಕಳಿಸ್ತಿರ್ತಾವೆ ಅಲ್ಲಿ. ಅವ್ರು ಮತ್ತೆ ನೆನಪಾಗೋದ್ರಿಂದ ಮತ್ತಷ್ಟು ತ್ರಾಸ. ಹೀಗಾಗಿ ಹಾಗೆ ನೈಜತೆನೂ ಸಿಗ್ತಾ ಹೋಗುತ್ತೆ ಅನ್ಸುತ್ತಲ್ಲ ಸರ್, ಆ ನಾಟಕಕ್ಕೆ ನೈಜತೆ ಸಿಗ್ತಾ? ಅದು ಖಂಡಿತ. ಯಾಕಂದರೆ ನಾನು ಅದಕ್ಕೆ ಹೇಳ್ತೀನಿ, ನಮ್ಮ ಆ್ಯಕ್ಟರ್ಗಳಿಗೆ ಹೇಳೋದು, ನಿಮಗೆ ಎಮೋಷ್ನಲ್ ಸೀನ್ ಅಥವಾ ದುಃಖದ ಘಟನೆ ಸೀನ್ ಮಾಡಬೇಕು ಅಂದರೆ ಏನು ಮಾಡಬೇಕು ಅಂದರೆ, ಯಾವುದೋ ಒಂದು ದುಃಖದ ಘಟನೆ ನೆನಪು ಮಾಡ್ಕೊಳ್ರಿ, ಆ ಭಾವದಲ್ಲಿ ಹೋಗಿಬಿಡ್ರಿ, ಅವಾಗ ಇದು ಸಿಗುತ್ತೆ ಅಂತೇಳಿ. ಈಗ ನಾವು ಯಾವುದೋ ಜೋಕ್ ಮಾಡಿ ಕೇಳಿ ಅದನ್ನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಆ ಭಾವ, ನಾನು ಭಾವನೆಗಳ ಮೇಲೆ ಭಾಳ ಕೆಲಸ ಮಾಡಿದೆ, ನಾನು ಕಲಿಸಿದ್ದೆ ಅದನ್ನ.
ನಮ್ಮ ಪ್ರಮೋದ್ ಸಿಗ್ಗಾಮತ್ತು ಅಥವಾ ಶ್ರೀಪತಿ ಮಂಜರ ಮೇಲೆ ಅವರು ಆ್ಯಕ್ಟರ್ಗಳ ಮೇಲೆ ಅವರ ಭಾವನೆಗಳ ಮೇಲೆ ಜಾಸ್ತಿ ಕೆಲಸ ಮಾಡ್ತೀನಿ. ಆ ಭಾವನೆ ಲೋಕದಲ್ಲಿ ಈಗ ಒಮ್ಮೆಲೆ ನಾನು ಒಂದು ಯಾವುದೇ ಭಾವನೆಗೆ ಹೋಗ್ಬೇಕಾದ್ರೆ ಸಡನ್ನಾಗಿ ನಾವು ಮಷಿನ್ಸ್ಗಳಲ್ಲ ಸ್ವಿಚ್ ಆಫ್ ಆನ್ ಮಾಡಲಿಕ್ಕೆ. ಆ ಭಾವನೆಗಳಿಗೆ ಹೋಗ್ಬೇಕಾದ್ರೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಒಂದೊಂದು ಸ್ಟೆಪ್ ಆಗಿ ಹೋಗ್ತೀವಿ ನಾವು ಭಾವನೆಗಳು. ಒಮ್ಮೆಲೆ ಭಾವನಾ ಲೋಕಕ್ಕೆ ಹೋಗೋದಿಲ್ಲ. ಅದಕ್ಕೆ ಅದನ್ನು ಡೆವಲಪ್ ಮಾಡ್ಕೊತ ಹೋಗ್ರಿ, ಬೆಳೆಸ್ಕೋತ ಹೋಗ್ರಿ. ಅದಕ್ಕೆ ಹಿಂದಿನ ಒಂದು ಯಾವುದಕ್ಕೂ ನೆನಪು ಮಾಡ್ಕೊಳ್ರಿ. ಈ ನವರಸಗಳಲ್ಲಿ ಪ್ರತಿಯೊಂದು ರಸನ ಅನುಭವಿಸ್ಬೇಕಾದ್ರೆ ಹಿಂದಿನ ಅದಕ್ಕೆ ರಿಲೇಟೆಡ್ ಒಂದು ಏನಾರು ಮಾಡ್ಕೊಳ್ರಿ. ಸೊ ಆದ್ದರಿಂದ ಪಾತ್ರಗಳು ಒಂದು 40-50 ನಾಟಕ ಹಾಸ್ಯನೂ ಮಾಡಿದೆ. ಮುದ್ದಣ್ಣನ ಪ್ರಮೋಷನ್ ಪ್ರಸಂಗ ಅಂತ ಔಟ್ ಆ್ಯಂಡ್ ಔಟ್ 95 ನಿಮಿಷ ಹಾಸ್ಯ ನಾನೇ ನಿರ್ದೇಶನ ಮಾಡಿದೆ, ಮುಖ ಪಾತ್ರನೂ ಮಾಡಿದೆ. ಅದು ಖುಷಿ ಕೊಡುತ್ತೆ. ಬಟ್ ಅದೇನು ಭಾಳ ದಿವಸ ನೆನಪಿಡಿದಿಲ್ಲ ಆ ನಾಟಕಗಳು. ಜನ ನೆನಪಿಟ್ಕೊಟ್ಟಿರ್ತಾರೆ, ಏನು ಸರ್ ಭಯಂಕರ ನಕ್ರಿ ಅಂತ ಹೇಳ್ತಾರೆ. ಆದರೆ ನಮಗೆ ಆ್ಯಸ್ ಎ ಆ್ಯಕ್ಟರ್ ಇವೇನು ಕೆಲವೊಂದು ಕಾಡೋ ಪಾತ್ರಗಳಿರ್ತಾವೆ, ಅವು ಭಾಳ ವರ್ಷ ನೆನಪಿಡ್ತಾವೆ. ಅವು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಖಂಡಿತ ಸರ್. ಸರ್, ನಮಗಾಗಿ ತಾವು ಒಂದು ನಟಿಸಿದಂತಹ ಯಾವುದಾದ್ರೂ ಒಂದು ನಾಟಕದ ಡೈಲಾಗ್ ಅನ್ನೋದಾದರೆ ತಮಗಿಷ್ಟವಾದದ್ದು? ಓಕೆ, ನಾನು ನಟಿಸಿದ್ದು ಒಂದು ಹೇಳ್ತೀನಿ, ಪ್ಲಸ್ ನಾನು ನಿರ್ದೇಶನ ಮಾಡಿದ ನಾಟಕದಲ್ಲಿ ನಟಿಸಿದ್ದು ಒಂದು ದೇಹಭಾನ ಅಂತ ಒಂದು ನಾಟಕ ಇದೆ. ಮರಾಠಿಯಲ್ಲಿ ಅಭಿರಾಮ್ ಭಡ್ಕಂಕರ್ ಅವರು ಮಾಡಿದ್ದು, ಡಾಕ್ಟರ್ ಸರ್ಜು ಕಾಟ್ಕರ್ ಅವರು ಅದನ್ನು ಕನ್ನಡಕ್ಕೆ ಮಾಡಿದ್ದು. ಅದರಲ್ಲಿ ದಾದಾನ್ ಪಾತ್ರ ನಾನು ಮಾಡಿದ್ದು. ಅಂದರೆ ಒಂದು ಸ್ವಾತಂತ್ರ್ಯ ಪೂರ್ವ, ಸ್ವಾತಂತ್ರ್ಯದ ನಂತರ ಒಂದು ಆಶ್ರಮ ಬೆಳೆಸ್ತಾರೆ, ಅದರಲ್ಲಿ ಪಾತ್ರ ಅದು. ಸೊ ಅದರಿಂದ ಪ್ಲಸ್ ಈಗಿಂದ ಲೋಕಲ್ ಇದರವರೆಗೆ, ಅಂದರೆ ಇವತ್ತಿನವರೆಗೆ ಒಬ್ಬ ಪ್ರಿನ್ಸಿಪಾಲು, ವೈಸ್ ಪ್ರಿನ್ಸಿಪಾಲು ಒಂದು ಸೀನು ನಡೆದಿರ್ತದೆ. ಅದು ಸಡನ್ನಾಗಿ 40 ವರ್ಷದ ಹಿಂದೆ ಆಶ್ರಮ ಪ್ರಾರಂಭ ಆದಾಗ 1955 ಅಲ್ಲಿ ಹೋಗ್ತಾರೆ. ಆ ಕಂಪ್ಯಾರಿಸನ್ ಆ ಆಶ್ರಮ ಬೆಳೆಸಿದ ಒಂದು ದಾದಾ ಅಂತ ಅವನ ಪಾತ್ರ ಅದರಲ್ಲಿ ಒಬ್ಬಳು ವಸುಧಾ ಅಂತ ಇರ್ತಾಳೆ. ಅವಳು ವಿಧವೆ, ಆದರೆ ಒಬ್ಬ ಲೇಖಕನ ಜೊತೆ ಆವಾಗಿನ ಕಾಲದಲ್ಲಿ ಒಂದು ಪ್ರೇಮ ಮಾಡ್ತಾಳೆ. ಅದಕ್ಕೆ ಅವ ವಸುಧಾಗೆ ಹೇಳ್ತಾ ಇರ್ತಾನೆ. ಅದರಲ್ಲಿ ವಸುಧಾ, ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ದೇಹ ಅಂತಿರ್ತದೆ, ಅದೇ ರೀತಿ ಪ್ರತಿಯೊಂದು ದೇಹಕ್ಕೂ ಒಂದು ಆತ್ಮ ಅಂತಿರ್ತದೆ. ದೇಹಕ್ಕೆ ಕಲಿ ಹತ್ತಿದರೆ ತೊಳಿಬಹುದು, ತಿಕ್ಕಬಹುದು, ಅದು ಹೋಗಬಹುದು. ಆದರೆ ಆತ್ಮಕ್ಕೆ ಕಲಿ ಹತ್ತಿದರೆ ಏನು ಮಾಡಿದರೂ ಹೋಗುವುದಿಲ್ಲ ವಸುಧ. ಅದಕ್ಕೆ ನಿನ್ನ ಆತ್ಮಕ್ಕೆ ಕಲಿ ಹತ್ತಂಗೆ ನೋಡ್ಕೋ, ಜೀವನದಾಗ ಆತ್ಮಕ್ಕೆ ಕಲಿ ಹತ್ತದಂಗೆ ನೋಡ್ಕೊ. ಅದ್ಭುತ ಸರ್. ಇದು ಭಾಳ ಒಂದು ಅದ್ಭುತವಾದ ನಾಟಕನೂ ಅದ್ಭುತವಾಗಿತ್ತು. ಆಮೇಲೆ ಮೊನ್ನೆ ನಮ್ಮ LS ಶಾಸ್ತ್ರಿ ಅವರು ಭಾನುಮತಿ ಅಂತ ಅವ್ರು ಬರೆದದ್ದು, ನಾನು ನಿರ್ದೇಶನ ಮಾಡಿದೆ. ನಮ್ಮ ಮಿಸೆಸ್ ಅದನ್ನು ಭಾನುಮತಿ ಪಾತ್ರ ಮಾಡಿದರು. ಪೌರಾಣಿಕ ನಾಟಕ. ಅದರಲ್ಲಿ ಇದೊಂದದು, ಅಂದರೆ ಅವಳು ಭಾನುಮತಿ ಇದು ಪಾತ್ರದದು. ಅಂದರೆ ಅದರಲ್ಲಿ ಭಾನುಮತಿ ಭೀಷ್ಮ ಪಿತಾಮಹ ಪ್ರಶ್ನೆ ಮಾಡ್ತಾಳೆ, ನೀ ಯಾಕೆ ಸುಮ್ಮನಿದ್ದೆ? ಆವಾಗ ನೀನು ಏನೇನೋ ಮಾಡ್ಬೋದಾಗಿತ್ತು, ಯಾಕೆ ಮೌನವಾಗಿದ್ದೆ ಅಂತ. ಮೌನ ಯಾವಾಗಲೂ ಬಂಗಾರವನಿಸುವುದಿಲ್ಲ ತಾತ. ಮೌನ ಹಲವು ಸಲ ಅಪಾಯಕಾರಿಯೂ ಆಗಬಹುದು. ಪಾಂಡವರ ಪತ್ನಿ ಪಾಂಚಾಲಿಯನ್ನು ಅಂದು ದುಶ್ಯಾಸನ ಎಳೆದು ತಂದು ಸಭೆಯಲ್ಲಿ ಸೀರೆಯನ್ನು ಎಳೆಯುತ್ತಿರುವಾಗ ದುರ್ಯೋಧನ, ಶಕುನಿ, ಕರ್ಣಾದಿಗಳೆಲ್ಲ ಅದನ್ನು ನೋಡಿ ಗಹಸಿ ನಗುತ್ತಿರುವಾಗ ಅಲ್ಲಿ ಆಗಿರುವುದು ಒಂದು ಹೆಣ್ಣಿನ ಮಾನಭಂಗವಲ್ಲ ತಾತ, ಇಡೀ ಕುರುಕುಲದ ಮಾನಭಂಗ, ಈ ಲೋಕದ ಪ್ರತಿಯೊಬ್ಬ ಮಹಿಳೆಯ ಮಾನಭಂಗ. ನನ್ನ ಪೂಜ್ಯ ಭೀಷ್ಮ ಪಿತಾಮಹ, ಗುರು ದ್ರೋಣಾಚಾರ್ಯ, ಕೃಪಾಚಾರ್ಯರು ಅದನ್ನು ನೋಡುತ್ತಾ ಮೌನವಾಗಿ ಕುಳಿತಿದ್ರಲ್ಲ ನಾ ತಾತ, ಏಕೆ ಮೌನವಾಗಿ ಕುಳಿತಿದ್ರಿ, ಏಕೆ? ಅದೇ ಒಂದು ಹೆಣ್ಣಿನ ನೋವು ಒಂದು ಹೆಣ್ಣಿಗೆ ಅರ್ಥ ಆಗುತ್ತೆ ಅಂತ. ಅಂದರೆ ಇವಳು ವೈರಿ ಕುಲದ ಒಂದು ಹೆಣ್ಣು ಮಗು ಆಗಿದ್ರು ಸಹ ಅವಳಿಗೆ ಆ ನೋವು ಅರ್ಥ ಆಗುತ್ತೆ. ಹೆಂಡತಿ ಕೇಳ್ತಾಳೆ, ಭಾನುಮತಿ ಹೋಗಿ ನೀ ಯಾಕೆ, ಅದು ಬರೀ ಒಂದು ಹೆಣ್ಣಿಂದ ದ್ರೌಪದಿಗಾದ ಅಪಮಾನ ಅಲ್ಲದು ಅಂತ. ಅದನ್ನು ನಾನು ಮನೆಯಲ್ಲಿ ನನಗೆ ನಿರ್ದೇಶಕನಾಗ ಅದು ಹೆಂಗೆ ಟೋನ್ ಬರಬೇಕು, ಯಾವ ರೀತಿ ಬರಬೇಕು, ಯಾಕಂದ್ರೆ ಅದರಲ್ಲಿ ಆವೇಶನೂ ಇದೆ, ವಿಷಾದನೂ ಇದೆ, ದುಃಖನೂ ಇದೆ, ಸಿಟ್ಟು ಇದೆ. ಆದರೆ ಭೀಷ್ಮ ಪಿತಾಮಹ ಭಾಳ ಜೋರಾಗಿ ಸಿಟ್ಟು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವನ ವಯಸ್ಸು, ಅವನ ಸ್ಥಾನ ನೋಡ್ಕೊಂಡು ಮಾತಾಡಬೇಕು. ಸೊ ಒಂದು ಹೆಣ್ಣು, ಅದಕ್ಕೆ ನಾನು ಆಕೆ ನನ್ನ ಮಿಸೆಸ್ಗೆ ಕಲಿಸ್ಬೇಕಾರೆ ಆಕೆ ಹೇಳ್ತಿದ್ದೆ, ಈಗ ಮನೆಗೆ ಗಂಡ ಹೆಂಡ್ತಿದ್ದು ಯಾವುದೇ ಕಾರಣಕ್ಕೆ ಗಂಡ ಅವನೇನೋ ತಪ್ಪು ಮಾಡಿದ್ದಾನೆ. ಒಂದು ಹೆಂಡತಿ ಯಾವ ರೀತಿ ಗಂಡಗೆ ಇದು ಮಾಡ್ತಾಳೆ, ಗಂಡ ಅವನು ಎಷ್ಟೇ ಅಂದರು ಹೊಡೆದು ಜಗಳ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆವಾಗ ಕೇಳ್ತಾಳಲ್ಲ, ಇಷ್ಟು ನಿಮ್ಮ ಮೇಲೆ ವಿಶ್ವಾಸ ಇಟ್ಟಿದ್ದಲ್ರಿ, ಯಾಕೆ ಹಿಂಗೆ ಮಾಡಿದ್ರಿ, ಯಾಕೆ ಹಿಂಗೆ ಮಾಡಿದ್ರಿ ಅಂತ. ಅದರಲ್ಲಿ ಆವೇಶ ಇದೆ, ಸಿಟ್ಟು ಇದೆ, ದುಃಖನೂ ಇದೆ, ಹಕ್ಕು ಇದೆ. ಅದು ನಂಗೆ ಬೇಕು ಅಂತ ಆಕೆಗೆ ಒಂದು 100 ಸಲ ಮಾಡಿಸಿರ್ಬೇಕು. ನಾನು ಅದನ್ನು ಎಷ್ಟು ಸಲ ಮಾಡ್ತಿದ್ದಿಲ್ಲ, ಹಿಂಗೆ ಬರಬಾರ್ದು, ಹಿಂಗೆ ಬರಬೇಕು ಅಂತ ಹೇಳಿ ಪ್ರತಿ ಸಲ. ಬಟ್ ಅದೇನು ಅವ ಸ್ಟೇಜ್ನಲ್ಲಿ ತೊಗೊಂಬಂದ್ಲ ಅವಳು, ನಿಜವಾಗಲೂ ಅದು. ಸೊ ಇವು ಸಂಭಾಷಣೆಗಳು ಏನಿದಾವಲ್ಲ, ಆ ಸಂಭಾಷಣೆ ಬರೀ ಸಂಭಾಷಣೆ ಅಂತ ಹೇಳಿದರೆ ಆಗೋದಿಲ್ಲ, ಪ್ರೇಕ್ಷಕರಿಗೆ ಮುಟ್ಟೋದಿಲ್ಲ. ಪ್ರತಿಯೊಂದು ಶಬ್ದಕ್ಕೂ, ಒಂದು ಅಕ್ಷರಕ್ಕೂ, ಒಂದು ವಾಕ್ಯಕ್ಕೂ ಒಂದು ಭಾವನೆ ಇರ್ತದೆ. ಆ ಭಾವನೆ ಜೊತೆಗೆ ಮುಟ್ಟಿಸಿದ್ರೆ ಮಾತ್ರ ಪ್ರೇಕ್ಷಕರಿಗೆ ಮುಟ್ಟುತ್ತೆ, ಅದು ಫಲಕಾರಿ ಆಗ್ತದೆ. ಸುಮ್ಮನೆ ಹೇಳಿದರೆ ಪ್ರೇಕ್ಷಕರು ಮೊಬೈಲ್ ತೆಗೆದು ನೋಡ್ಕೊತ ಕೂತ್ಬಿಡ್ತಾರೆ. ನಾನು ನಮ್ಮ ಕಲಾವಿದರಿಗೆ ಅದನ್ನೇ ಹೇಳೋದು, 90 ನಿಮಿಷ 500, 200, 300 ಪ್ರೇಕ್ಷಕರಲ್ಲಿ ಒಬ್ಬನೂ ಮೊಬೈಲ್ ತೆಗಿಲಿಲ್ಲ ಅಂತಂದರೆ ನಿಮ್ಮ ನಾಟಕ ಯಶಸ್ವಿ. ಖಂಡಿತ ಸರ್. ಸೊ ಅದಕ್ಕೆ ಈ ಸಂಭಾಷಣೆಗಳೇನಿದಾವಲ್ಲ, ನಾನು ಭಾಳ ಕೆಲಸ ಮಾಡ್ತೀನಿ ಸಂಭಾಷಣೆ ಮೇಲೆ. ನಾನು ಒಂದು ನಾಟಕನ ಕನಿಷ್ಠ ಒಂದು 50-60 ಸಲ ಓದ್ಕೊಂಡಿರ್ತೀನಿ.
ಆ ಸ್ಕ್ರಿಪ್ಟನ್ನು. ಅದರಲ್ಲಿ ಲೇಖಕ ಇದನ್ನು ಯಾಕೆ ಹಿಂಗೆ ಬರೆದಿರ್ಬೋದು, ಇದ್ರ ಹಿಂದೆ ಉದ್ದೇಶ ಏನಿದೆ, ಲೇಖಕನ ಉದ್ದೇಶನ ಅರ್ಥ ಮಾಡ್ಕೋಬೇಕಲ್ಲ. ಸೊ ಅದನ್ನು ಯಾವ ರೀತಿ ನಾನು ಅದನ್ನು ನಿರ್ದೇಶಕನಾಗಿ ಇಂಟರ್ಪ್ರಿಟೇಷನ್ ಮಾಡ್ತೀನಿ. ಯಾಕಂದರೆ ಒಂದೇ ನಾಟಕ, ಒಂದೇ ಸಂಭಾಷಣೆ 10 ಜನ ನಿರ್ದೇಶಕರು ಹೇಳಿದ್ರೆ 10 ಜನ ಬೇರೆ ಬೇರೆ ಹೇಳಿಸಿರ್ತಾರೆ. ಖಂಡಿತ ಸರ್, ಅವ್ರು ನೋಡುವ ದೃಷ್ಟಿಕೋನ. ದೃಷ್ಟಿ, ಅದಕ್ಕೆ ನನ್ನ ದೃಷ್ಟಿಕೋನ ಯಾವುದಿದೆ, ಲೇಖಕನ ದೃಷ್ಟಿಕೋನ ಯಾವುದೇ, ಅದ್ರ ಜೊತೆ ಅದನ್ನು ನಾನು ಮಾಡಿಸ್ಬೇಕು. ಅದನ್ನು ನಾನು ನಟನ ಮುಖಾಂತರ ಪ್ರೇಕ್ಷಕರಿಗೆ ಮುಟ್ಟಿಸ್ಬೇಕು. ಸೊ ಹೀಗಾಗಿ ಸಂಭಾಷಣೆಗಳು ಭಾಳ ಜನ ವಾಚಿಕ, ಆಂಗಿಕ ಇವೆರಡು ಮುಖ್ಯ ಪಾತ್ರಗಳು. ಭರತಮುನಿ ನಾಟ್ಯಶಾಸ್ತ್ರದಲ್ಲಿ ಹೇಳೋಗಿದ್ದಾನೆ, ಆಂಗಿಕಂ ಭುವನಂ ಯಸ್ಯ ವಾಚಿಕಂ ಸರ್ವವಾಂಗ್ಮಯಂ ಆಹಾರ್ಯಂ ಚಂದ್ರತಾರಾದಿ ತ್ವಂ ಒಂದೇ ಸಾತ್ವಿಕಂ ಶಿವಂ. ಇಡೀ ನಾಟ್ಯಶಾಸ್ತ್ರದ್ದು ಇದೊಂದು ಶ್ಲೋಕದಾಗ ಹೇಳ್ಬಿಟ್ಟ. ಆಂಗಿಕಂ ಭುವನಂ ಯಸ್ಯ ಅಂದ್ರೆ ನಿಮ್ಮ ಆಂಗಿಕ ಅಂದ್ರೆ ದೇಹದ ವಿವಿಧ ಭಾಗಗಳನ್ನು ಯೂಸ್ ಮಾಡಿ ಹಾವಭಾವಗಳ ಮುಖಾಂತರ ನಾನು ಮಾಡೋದು ಆಂಗಿಕ. ಅದರಿಂದ ಭುವನಂ ಯಸ್ಯ ಇಡೀ ಜಗತ್ತನ್ನು ತೋರಿಸ್ಬೋದು ನೀನು ಆಂಗಿಕ ಮುಖಾಂತರ. ವಾಚಿಕಂ ಸರ್ವವಾಂಗ್ಮಯಂ, ನೀವು ವಾಚಕದಿಂದ ಯಾವ ಭಾಷಾ ಗೊತ್ತಿಲ್ಲದವನು ಕೂಡ ನೀನು ಅದನ್ನು ಅರ್ಥ ಮಾಡಿಸ್ಬೋದು ಭಾವಗಳ ಮುಖಾಂತರ ಆ ವಾಚಕದಲ್ಲಿ. ಆಹಾರ್ಯಂ ಚಂದ್ರತಾರಾದಿ, ಆಹಾರ್ಯ ತಿನ್ನೋ ಆಹಾರ ಅಲ್ಲಿ ಸ್ಟೇಜ್ ಮೇಲೆ ನಾವೇನು ಕಾಸ್ಟ್ಯೂಮ್ ಹಾಕ್ಕೊಂಡಿರ್ತೀವಿ ಅಥವಾ ಪ್ರಾಪರ್ಟಿ ಇಟ್ಟಿರ್ತೀವಿ, ಅಲ್ಲಿ ನೀವು ಚಂದ್ರ ತಾರ್ಯಾದಿ ಕೂಡ ತಂದು ತೋರಿಸ್ಬೋದು ಅದರಲ್ಲಿ ಸ್ಟೇಜ್ ಮೇಲೆ. ಅದು ಎಲ್ಲನೂ ನೀವು ನಾಟಕದ ಪಾತ್ರ ಆಗ್ಬೋದು. ಇದ್ರ ಉದ್ದೇಶ ಏನು, ಕೊನೆಗೆ ಇಷ್ಟು ನಾಟಕ ಇಷ್ಟೆಲ್ಲ ಕೂಡ್ಕೊಂಡು ಮಾಡೋದೇನು, ತ್ವಂ ಒಂದೇ ಸಾತ್ವಿಕಂ ಶಿವಂ. ಸಾತ್ವಿಕವಾದ ನಾಟಕ, ಸಾತ್ವಿಕವಾದನ್ನು ಪ್ರಸ್ತುತಪಡಿಸಿ ಶಿವನ್ನ ಮೆಚ್ಚಿಸ್ಬೇಕು ನಾನು. ಇಲ್ಲಿ ಶಿವ ಅಂದರೆ ದೇವರಲ್ಲ, ನನ್ನ ಪ್ರೇಕ್ಷಕ ವರ್ಗ. ಅವರಿಗೆ ನಾನು ಸಾತ್ವಿಕವಾದದ್ದನ್ನು ಕೊಟ್ಟು ಇವೆಲ್ಲದರ ಮುಖಾಂತರ ಒಂದು ನಾಟಕ ಪ್ರಸ್ತುತಿ ಮಾಡಬೇಕು ಅಂತ ಭರತಮುನಿ ಹೇಳಿದ್ದಾರೆ. ಸೊ ಅದಕ್ಕೆ ಆಂಗಿಕ ವಾಚಿಕ ಬಹಳ ಮಹತ್ವದ್ದು. ಬರೀ ಆಂಗಿಕಕ್ಕೆ ಮಹತ್ವ ಕೊಟ್ಟರೆ ಅನ್ಲೆಸ್ ಮಾಯಮ್ಗಿಮಿದ್ದಲ್ಲಿ ವಾಚಿಕ ಬರೋದಿಲ್ಲ. ಕೆಲವೊಂದು ಬರೀ ವಾಚಿಕದಲ್ಲಿ ಈಗ ಕಥಾಕಥನ ಅಂತ ಮಾಡ್ತಾರೆ, ಕೇಳಿರ್ಬೋದು. ನಾನು ಕನ್ನಡದಲ್ಲಿ ನಾನು ಮಾಡ್ತೀನಿ ಅದನ್ನ. ಆ ಕಥಾಕಥನದಲ್ಲಿ ಆಂಗಿಕ ಇರೋದೇ ಇಲ್ಲ. ಒಂದು ನಾನು ಕೇಳ್ತೀನಿ, ಕಥಾಕಥನ ಏನು ಹೊಸದೇನಲ್ಲ ಅದು. ನೀವು ಅಜ್ಜಿ ಮೊಮ್ಮಕ್ಕಳು ಕೂರ್ಸ್ಕೊಂಡು ಕಥೆ ಹೇಳ್ತಿದ್ದಲ್ಲ, ಅವರಾಗ ಒಬ್ಬ ದೆವ್ವಿತ್ತು ಅಂತ ಹೇಳಿದ ಆ ಮಕ್ಕಳು ಕಣ್ಣು ಮುಂದೆ ದೆವ್ವು ಬರ್ತಿತ್ತು, ಅದು ಕಥಾಕಥನ. ಸತ್ಯನಾರಾಯಣ ಪೂಜಾ ಕಥಾಕಥನೇ. ಕಲಾವತಿ ಲೀಲಾವತಿ ಅಂತ ಹೇಳಿ ಶುರು ಮಾಡಲಿದ್ರೆ ನಮ್ಮ ಕಣ್ಣು ಮುಂದೆ ಬರ್ತದಲ್ಲ, ಅದು ಕಥಾಕಥನ. ಹಾಗಾಗಿ ವಾಚಿಕದ ಮುಖಾಂತರ ಅದನ್ನು ಅವ್ರ ಕಣ್ಣು ಮುಂದೆ ತರಿಸೋದು ಬಹಳ ಇಂಪಾರ್ಟೆಂಟ್. ಅದಕ್ಕೆ ಸಂಭಾಷಣೆಗಳು ನಾನು ಬಹಳ ಮಹತ್ವ ಕೊಡ್ತೀನಿ ಸಂಭಾಷಣೆ. ಖಂಡಿತ ಸರ್. ಸರ್, ರಂಗಭೂಮಿಯ ಮೇಲಿನ ತಮ್ಮ ಪ್ರೀತಿ, ಕಲೆಯನ್ನ ಸಮಾಜದೊಂದಿಗೆ ಬೆಸೆದ ಒಂದು ತಮ್ಮ ಪ್ರಯತ್ನ ನಿಜಕ್ಕೂ ಪ್ರೇರಣಾದಾಯಕವಾಗಿದೆ. ಸ್ನೇಹಿತರೆ, ಡಾಕ್ಟರ್ ಅರವಿಂದ್ ಕುಲಕರ್ಣಿ ಅವರೊಂದಿಗಿನ ಮಾತುಕತೆಯನ್ನ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಸ್ತೀವಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನ ಮುಕ್ತಾಯ ಮಾಡ್ತಾ ಇದ್ದೇವೆ. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ. ಇದು KLE ವೇಣುಧ್ವನಿ 90.4 FM. ನಮಸ್ಕಾರ.